ಈಗ ತಾನೇ ತ್ರೈಲೋಕ್ಯಾಚಾರ್ಯರ ಒಂದು ಮೆರವಣಿಗೆ ಕೂಡ ನಿಮ್ಮೆಲ್ಲರ ಒಂದು ಸಹಕಾರದಿಂದ ಯಶಸ್ವಿ ಆಯಿತು ಅಂತ ಭಾವಿಸ್ತಾ ಇದ್ದೀನಿ. ಈಗ ಪ್ರವಚನ ಆರಂಭವಾಗಲಿದೆ. ಈ ದಿನ ಪ್ರವಚನಕಾರರ ಬಗ್ಗೆ ನಾನು 2 ನಿಮಿಷದಲ್ಲಿ ಹೇಳಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ಇವರು ಶ್ರೀಯುತ ಪರಮೇಶ್ವರ ಭಟ್ ಅವರು, ದೇವಭಾಷೆಯಾದಂತಹ ಸಂಸ್ಕೃತ ವಿದ್ವಾಂಸರು ಇವರು. ಇವತ್ತು ಭಾರತದಾದ್ಯಂತ ಎಲ್ಲೆಲ್ಲಿ ಸಂಸ್ಕೃತ ವಿಶ್ವವಿದ್ಯಾಲಯಗಳಿದೆ ಅಲ್ಲಿ ಎಲ್ಲ ಕಡೆ ಹೋಗಿ ಇವತ್ತು ಸಂಸ್ಕೃತ ವ್ಯಾಖ್ಯಾನವನ್ನು ನೀಡಿರುವರು. ಜೊತೆಗೆ ಉತ್ತಮ ಬಾತ್ಮಿಗಳು ಕೂಡ. ಇವರು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸಂಸ್ಕೃತ ವಿದ್ವಾಂಸರಾಗಿ, ಪ್ರಾಧ್ಯಾಪಕರಾಗಿ, ಶಿಕ್ಷಕರಾಗಿ ಕೆಲಸ ನಿರ್ವಹಿಸಿ ಸರ್ಕಾರಿ ಪ್ರೌಢಶಾಲೆ ದೊಡ್ಡಗದ್ದವಳ್ಳಿಯಲ್ಲಿ ಮುಖ್ಯೋಪಾಧ್ಯಾಯರಾಗಿ ವೃತ್ತಿಯಿಂದ ಮಾತ್ರ ನಿವೃತ್ತರಾಗಿದ್ದಾರೆ. ಆದರೆ ಪ್ರವೃತ್ತಿಯಿಂದ ಈಗಲೂ ಕೂಡ ಅವರು ನಿರಂತರವಾಗಿ ಚಟುವಟಿಕೆಯಲ್ಲಿ ಇರುವಂತಹ ವ್ಯಕ್ತಿ. ಇವತ್ತು ಏನು ಅರಣ್ಯಕಟ್ಟೆಯಲ್ಲಿರುವಂತಹ ಸುರಭಾರತೀಯ ಸಂಸ್ಕೃತ ಭವನದಲ್ಲಿ ಕಾರ್ಯದರ್ಶಿಯಾಗಿ ಕಾರ್ಯವನ್ನು ನೆರವೇರಿಸುತ್ತಾ ಅತ್ಯಂತ ಕ್ರಿಯಾಶೀಲರಾಗಿ ಆ ಸಂಘವನ್ನು ಬಹಳ ಉನ್ನತ ಸ್ಥಾನಕ್ಕೆ ಏರಿಸ್ತಾ ಇದ್ದಾರೆ. ಇವರ ಬಗ್ಗೆ ಇನ್ನೊಂದು ವಿಶೇಷವಾದ ಹೇಳಬೇಕು ಅಂದರೆ, ಈಗ ಪ್ರಸ್ತುತ ನಮ್ಮ ಪೇಜಾವರ ಶ್ರೀಗಳು ಏನು ಶ್ರೀ ಶ್ರೀ ಪ್ರಸನ್ನ ತೀರ್ಥರಿದ್ದಾರೆ, ಇವರ ಪೂರ್ವಾಶ್ರಮದಲ್ಲಿ ಶ್ರೀ ಸ್ವಾಮಿಗಳು ಮತ್ತು ನಮ್ಮ ಪರಮೇಶ್ವರ ಭಟ್ರು ಸಹಪಾಠಿಗಳಾಗಿದ್ದು ಒಂದೇ ಕೊಠಡಿಯಲ್ಲಿ ಅನೇಕ ವರ್ಷಗಳ ಕಾಲ ಅವರ ಶ್ರೀಮಂತ ತಿಳಿಸಿರುವ ಸಹ ಇವತ್ತು ವ್ಯಕ್ತಿತ್ವಗಳು ಇವರು. ಇವತ್ತು ನಮ್ಮ ಒಂದು ಸಂಘದ ಕಡೆಗೆ ಹೋಗ್ಬಿಟ್ಟು ಇವತ್ತಿನಿಗೆ ಬಂದಿರೋದಕ್ಕೆ ಶ್ರೀ ಗುರುರಾಘವೇಂದ್ರ ಸೇವಾ ಸಮಿತಿ ಟ್ರಸ್ಟ್ ಮತ್ತು ನಮ್ಮ ಪ್ರಧಾನ ಅರ್ಚಕರಾದ ಶ್ರೀ ಬಾಲಕೃಷ್ಣಾಚಾರ್ಯರು ಮತ್ತು ಸಂಘದ ಪರವಾಗಿ ಇಲ್ಲೆಲ್ಲ ಸೇರಿರುವಂತಹ 90 ಲಕ್ಷ ವ್ಯಕ್ತವಾಗಿ ಅವರಿಗೆ ಪೂರ್ವವಾದ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾ ತಮಹಂ ವಂದೇ ಪರಮಾನಂದ ಮಾಧವ. ಮೂಕನನ್ನು ವಾಚಾಲನನ್ನಾಗಿಯೂ ಪಂಗುವನ್ನು ಗಿರಿ ಶಿಖರಗಳನ್ನು ಏರುವಂತೆ ಮಾಡುವ ಆ ಮಾಧವದ ಕೃಪೆ ಎನ್ನುವುದು ಯಾವುದಿದೆಯೋ ಅದಕ್ಕೆ ನಾನು ಮೊದಲಿಗೆ ನಮಸ್ಕರಿಸುತ್ತಾ ಎಲ್ಲ ಸದ್ಭಕ್ತರೇ, ಇವತ್ತು ನಾವು ಅತ್ಯಂತ ಪವಿತ್ರವಾಗಿರ್ತಕ್ಕಂತಹ ಒಂದು ಉತ್ಸವದಲ್ಲಿ ಭಾಗಿಯಾಗಿತ್ತು, ರಥೋತ್ಸವದಲ್ಲಿ ಭಾಗಿಯಾಗಿತ್ತು. ಈ ಉತ್ಸವ ಎನ್ನುವುದಕ್ಕೆ ಕಾಳಿದಾಸ ಬಹಳ ಚೆನ್ನಾಗಿ ಹೇಳ್ತಾರೆ. ಭಾರತೀಯ ಸಂಸ್ಕೃತಿಯಲ್ಲಿ ನಾವೆಲ್ಲ ಎಂಥವರು ಅಂತಂದ್ರೆ ಉತ್ಸವ ಪ್ರಿಯರು ಅಂತ. ಉತ್ಸವ ಪ್ರಿಯ ಮನುಷ್ಯ. ನಮ್ಮಲ್ಲಿ ಉತ್ಸವಗಳು 2 ರೀತಿಯ ಉತ್ಸವಗಳಾಗ್ತವೆ. ಒಂದು ಧಾರ್ಮಿಕ ಉತ್ಸವ ಅಂತ ನಾವು ಹೇಳ್ತೇವೆ. ನಮ್ಮ ಧರ್ಮದಲ್ಲಿ ಇಂತಹ ಉತ್ಸವವನ್ನು ಆಚರಿಸಬೇಕು ಅಂತ ಹೇಳಿ ಒಂದು ಪಂಚಾಂಗ ನಿಗದಿ ಮಾಡಿರ್ತಾರೆ. ಆವತ್ತೇ ನಾವು ಅದನ್ನು ಆಚರಣೆ ಮಾಡಬೇಕು, ನಾವು ಬೇರೆ ದಿನ ಮಾಡುವ ಹಾಗಿಲ್ಲ. ಉದಾಹರಣೆಗೆ ಮಧ್ವನವಮಿ, ಇವತ್ತು ನಾವು ಈ ಉತ್ಸವವನ್ನು ಆಚರಿಸಬೇಕು, ಈಗ ಇವತ್ತು ನಮಗೆ ಆಗ್ತಾ ಇಲ್ಲ, ನಾವು ನಾಳೆ ಮಾಡ್ತೀವಿ ಅಂತಂದ್ರೆ ಅದು ಮಾಡುವ ಹಾಗಿಲ್ಲ ಅನ್ನತಕ್ಕಂಥದ್ದು ಒಂದು ಶಾಸ್ತ್ರ ನಮಗೆ ತಿಳಿಸಿಕೊಟ್ಟಿರತಕ್ಕಂಥದ್ದು. ನಮ್ಮ ಉತ್ಸವದ ಆಕರ್ಷಣೆ ಅದು ಅಲ್ಲಿಗೆ ನಿಲ್ಲೋದಿಲ್ಲ ಅಂತ ಕಾಳಿದಾಸ ಹೇಳುವಂಥದ್ದು. ನಾವೇನು ಮಾಡ್ತೀವಿ ಅಂತಂದ್ರೆ, ನಾವು ಬೇರೆ ಬೇರೆ ಸಂದರ್ಭಗಳನ್ನು ನಾವೇ ಸೃಷ್ಟಿಸಿಕೊಳ್ತೇವೆ ಉತ್ಸವಕ್ಕೋಸ್ಕರ. ನಾಳೆ ಯಾವುದೇ ಕಾರ್ಯಕ್ರಮ ಇಲ್ಲ, ನಾಳೆ ಯಾವುದೇ ಕಾರ್ಯಕ್ರಮ ಇಲ್ಲ ಅಂದಾಗ ನಾವೇ ಸೃಷ್ಟಿಸಿಕೊಳ್ತೇವೆ. ನಮ್ಮ ಮನೆಯಲ್ಲಿ, ನಮ್ಮ ಮಿತ್ರರ ಮನೆಯಲ್ಲಿ, ನಮ್ಮ ಬಂಧುಗಳ ಮನೆಯಲ್ಲಿ. ತನ್ಮೂಲಕ ನಾವೇನು ಮಾಡ್ತೇವೆ ಅಂದರೆ, ಉತ್ಸವದಲ್ಲಿ ಭಾಗಿಯಾಗುವುದರ ಮೂಲಕ ನಮ್ಮ ಐಹಿಕವಾಗಿರ್ತಕ್ಕಂಥ ಎಷ್ಟೋ ಸಂಗತಿಗಳನ್ನ ವಿನಿಮಯ ಮಾಡುವುದರ ಜೊತೆಗೆ ಆಧ್ಯಾತ್ಮಿಕವಾದಂತಹ ಒಂದಷ್ಟು ಸಂಗತಿಗಳು ಮೆಲುಕು ಹಾಕತಕ್ಕಂಥ ಸಣ್ಣ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತೇವೆ. ಹಾಗಾಗಿ ಇವತ್ತಿನ ಈ ದಿನ ಅತ್ಯಂತ ಪವಿತ್ರತಮವಾದಂತಹ ಒಂದು ದಿನ. 13ನೇ ಶತಮಾನದಲ್ಲಿ ಮಧ್ವರು ಈ ಭೂಮಿಗೆ ಅವತರಿಸಿದರು. ಹಾಗೆ ಅವತರಿಸಿದಂತಹ ಕಾಲಘಟ್ಟ ಹೇಗಿತ್ತು ಅಂತಂದ್ರೆ, ನಮ್ಮಲ್ಲಿ ಆ ಸಂದರ್ಭದಲ್ಲಿ ಶೂನ್ಯವಾದಗಳಿತ್ತು, ಕರ್ಮವಾದ ಇತ್ತು, ಕರ್ಮದ ತ್ಯಾಗವಾದ, ಕರ್ಮ ತ್ಯಾಗ ಅಂತ ನಾವು ಹೇಳ್ತೇವೆ, ಜ್ಞಾನವಾದಗಳಿತ್ತು, ಹತ್ತಾರು ವಾದಗಳು ಅಂತಹ ಸಂದರ್ಭದಲ್ಲಿ ಇದ್ದಾಗ ಮಧ್ವಾಚಾರ್ಯರು ಯತಿಗಳಲ್ಲಿ ಧನ್ಯತಮರು, ಅನ್ಯತಮರು, ಮೂರ್ಧನ್ಯತಮರು ಆಗಿ ಈ ಲೋಕಕ್ಕೆ ಬರ್ತಾರೆ, ಈ ಲೋಕದಲ್ಲಿ ಉದಯಿಸ್ತಾರೆ. ಅತ್ಯಂತ ಪ್ರಸಿದ್ಧವಾಗಿರತಕ್ಕಂತಹ ಶ್ಲೋಕ ನಮಗೆಲ್ಲ ಗೊತ್ತಿದೆ. ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮಯೇವಚ ಪೂರ್ಣಪ್ರಜ್ಞ ತೃತೀಯಸ್ಥೋ ಭಗವತ್ ಕಾರ್ಯ ಸಾಧಕ. ಅಂದ್ರೆ ನಾವು ಇಲ್ಲಿ ಗಮನಿಸಬೇಕಾದೇನೆಂದ್ರೆ, ತ್ರೇತಾಯುಗ, ದ್ವಾಪರಾಯುಗ, ಅದನಂತರದಲ್ಲಿ ಕಲಿಯುಗ, ಹೀಗೆ ಈ 3 ಯುಗಗಳನ್ನ ಬೆಸೆಯತಕ್ಕಂತಹ ಒಂದು ಅತ್ಯಂತ ವಿಶಿಷ್ಟವಾಗಿರ್ತಕ್ಕಂಥ ಒಂದು ಶ್ಲೋಕ ಮತ್ತು ನಾವು
ರಾಮಾಯಣದಲ್ಲಿ ರಾಮನ ಪಾತ್ರದ ನಂತರ ನಮಗೆ ಸಿಗತಕ್ಕಂಥದ್ದು ಆಂಜನೇಯ ಪಾತ್ರ. ವಿಶಿಷ್ಟ ಏನಂತಂದ್ರೆ ಆಂಜನೇಯನ ಪಾತ್ರ ಈ ರಾಮಾಯಣದಲ್ಲಿ ಅರ್ಧ ಭಾಗದ ನಂತರವೇ ಬರೋದು, ಆರಂಭದಲ್ಲಿ ಬರೋದೇ ಇಲ್ಲ. ಆದರೆ ನಂತರದಲ್ಲಿ ಬಂದರೂ ಕೂಡ ಆ ಆಂಜನೇಯ ಎಷ್ಟು ಪ್ರಸಿದ್ಧನಾಗ್ತಾನೆ, ಎಷ್ಟು ಲೋಕವಿಖ್ಯಾತನಾಗ್ತಾನೆ ಎನ್ನುವುದರ ಆಧಾರದ ಮೇಲೆ ನಾವು ಇವತ್ತು ಆ ಆಂಜನೇಯನ ಸ್ಮರಿಸಿಕೊಳ್ತೇವೆ. ಇಡೀ ದೇಶದಲ್ಲಿ ಹಲವಾರು ಕಡೆ ರಾಮ ಮಂದಿರಗಳಿವೆ. ಆದರೆ ಅದಕ್ಕಿಂತ ಹೆಚ್ಚು ಆಂಜನೇಯನ ದಿವ್ಯ ಸಾನ್ನಿಧ್ಯವನ್ನು ಹೊಂದಿರತಕ್ಕಂತಹ ಆಂಜನೇಯನ ಒಂದು ವಿಗ್ರಹದಿಂದ ಕೂಡಿದಂತಹ ಒಂದು ಸಣ್ಣ ಗುಡಿಯಾದರೂ ಕೂಡ ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ನಾವು ಕಾಣ್ತೇವೆ. ರಾಮನಿಗಿಂತ ಮಿಗಿಲಾಗಿ ಆಂಜನೇಯ ಬೆಳೀತಾರೆ. ಈ ಬೆಳೆದದ್ದು ಕೂಡ ವಿಶೇಷ ನೋಡಿ. ರಾಮಾಯಣದಲ್ಲಿ ಬರ್ತಕ್ಕಂಥ ಒಂದು ಪ್ರಸಂಗ, ರಾಮ ಆಂಜನೇಯನ ಆಯ್ಕೆ ಯಾಕೆ ಮಾಡಿಕೊಂಡ ಅನ್ನುವಂಥ ಒಂದು ಪ್ರಶ್ನೆ. ಆಂಜನೇಯ ಶೂರನಾಗಿದ್ದ, ಧೀರನಾಗಿದ್ದ, ಅತ್ಯಂತ ಪರಾಕ್ರಮಿಯಾಗಿದ್ದ, ಮನೋವೇಗವನ್ನು ಹೊಂದಿರತಕ್ಕಂಥವನಾಗಿದ್ದ. ಆಮೇಲೆ ಮುಂದಿನ ದಿನಗಳಲ್ಲಿ ಸೀತೆಯ ಅನ್ವೇಷಣೆಗೆ ಆಂಜನೇಯ ಸಹಕಾರಿಯಾಗ್ತಾನೆ. ಈ ಒಂದು ಕಾರಣಕ್ಕಾಗಿ ಮಾತ್ರ ರಾಮ ಆಂಜನೇಯನ ತನ್ನ ಸೇವಕನನ್ನಾಗಿ ಅದನ್ನು ಮಾಡಿಕೊಂಡ ಅಂತ ಒಂದು ಪ್ರಶ್ನೆ ಬರ್ತದೆ. ಆದರೆ ವಾಲ್ಮೀಕಿ ಮಹರ್ಷಿಗಳ ರಾಮಾಯಣದಲ್ಲಿ ಮೊದಲು ರಾಮ ಆಂಜನೇಯನನ್ನು ನೋಡಿದ ಮೇಲೆ, ಆಂಜನೇಯನ ಮಾತನ್ನ ಕೇಳಿದರೆ ಎಷ್ಟು ಅದ್ಭುತವಾಗಿ ಆಂಜನೇಯ ಇದ್ದ ಅನ್ನೋದನ್ನ ಸ್ವತಃ ರಾಮ ಲಕ್ಷ್ಮಣನ ಜೊತೆ ಹಂಚಿಕೊಳ್ತಾನೆ. ಅವನು ಹೇಳ್ತಾನೆ, ಆಂಜನೇಯನ ಮಾತನ್ನು ಕೇಳಿದಾಗ, ನಾನೃಗ್ವೇದ ವಿನೀತಸ್ಯ ನಾಯಕರು ವೇದಧಾರಿಣ ನಾಸಾಮ ವೇದ ವಿದುಷಃ ಶಕ್ಯಕ್ಕೇವ ಭಾಷಿತು. ಅಂದ್ರೆ ಆಂಜನೇಯ ಹೇಗಿತ್ತಂದ್ರೆ ಋಗ್ವೇದ, ಯಜುರ್ವೇದ, ಸಾಮವೇದ ಮೊದಲಾಗಿರ್ತಕ್ಕಂಥ ವೇದಗಳನ್ನ ತುಂಬಾ ಚೆನ್ನಾಗಿ ಅವನು ತಿಳ್ಕೊಂಡಿದ್ದಾನೆ. ಆಮೇಲೆ ಅವನು ವ್ಯಾಕರಣವೇ ಮೊದಲಾಗಿರ್ತಕ್ಕಂತಹ ಶಾಸ್ತ್ರಗಳನ್ನು ಕೂಡ ತುಂಬಾ ಚೆನ್ನಾಗಿ ಬಲ್ಲವನಾಗಿದ್ದ. ಈ ವ್ಯಾಕರಣವನ್ನು ತಿಳಿದವರು ಅವ್ರು ಹೇಗೆ ಮಾತನಾಡ್ತಾರೆ ಅಂತಂದ್ರೆ, ಒಮ್ಮೆ ಆಡಿದ ಮಾತನ್ನ ಅವರು ಹಿಂದಕ್ಕೆ ತಗೊಳ್ಳೋದಿಲ್ಲ. ಅವರ ಬಾಯಿಂದ ಯಾವತ್ತೂ ಕೂಡ ಅಪಶಬ್ದ ಅನ್ನತಕ್ಕಂಥದ್ದು ಮುಚ್ಚುಳೋದಿಲ್ಲ. ಶಬ್ದಗಳಲ್ಲಿ, ಆಡ್ತಕ್ಕಂತಹ ವಾಕ್ಯಗಳಲ್ಲಿ, ಪದಗಳಲ್ಲಿ ಅಲ್ಪ ಪ್ರಾಣ, ಮಹಾಪ್ರಾಣ, ಅನುಸ್ವಾರ, ವಿಸರ್ಗಗಳು ಅದು ಹೇಗೆ ಇರಬೇಕು ಅದೇ ರೀತಿಯ ಚಿತ್ರಣವನ್ನು ಮಾಡ್ತಕ್ಕಂಥ ಅತ್ಯಂತ ಮೃದುವು ಮಧುರವೂ ಆಗಿರ್ತಕ್ಕಂಥದ್ದು, ಕರ್ಣ ಕಠೋರವಾಗುವಂಥದ್ದಲ್ಲ, ಅದು ಅತ್ಯಂತ ಕಷ್ಟತಮವಾಗಿರ್ತಕ್ಕಂಥ ಮಾತುಗಳು ಆಗಿರೋದಿಲ್ಲ. ಆಂಜನೇಯನ ಮಾತು ಹೇಗಿತ್ತು ಅಂತಂದ್ರೆ ಶ್ರೀರಾಮಚಂದ್ರನ ಅದು ಆಕರ್ಷಿಸುವುದು. ಎಂತಹ ವಾಗ್ಮಿಯವನು, ಎಂತಹ ಪಾಂಡಿತ್ಯದಿಂದ ಕೂಡಿಕೊಂಡಿರ್ತಕ್ಕಂಥವನು, ಇಂಥವನು ನನಗೆ ಬೇಕು ಎನ್ನುವುದಾಗಿ ಶ್ರೀರಾಮಚಂದ್ರ ಅಲ್ಲಿಯೇ ಆಲೋಚನೆಯನ್ನು ಮಾಡಿ ಲಕ್ಷ್ಮಣನ ಜೊತೆಗೆ ಆ ಮಾತನ್ನು ಮುಂದುವರಿಸ್ತಾನೆ. ಅಂದರೆ ನಾವೆಲ್ಲರೂ ಕೂಡ ರಾಮಾಯಣವನ್ನ ಓದಿದ ಮೇಲೆ, ರಾಮಾಯಣವನ್ನ ಕೇಳಿದ ಮೇಲೆ, ಆಂಜನೇಯ ಅವನು ಶೂರ ಪರಾಕ್ರಮ ಇರತಕ್ಕಂಥ ಒಂದು ಭಾಗವನ್ನು ನಾವು ತಿಳ್ಕೊಂಡ್ಬಿಡ್ತೇವೆ. ಆದರೆ ಈ ಭಾಗ ಇರತಕ್ಕಂಥ ನಾವು ತಿಳ್ಕೊಳ್ಳೋದೇ ಇಲ್ಲ. ಅಂದರೆ ಅದು ನಮಗೆ ಅಷ್ಟು ಪ್ರಸ್ತುತ ಅಂತ ಅನ್ಸ್ಕೊಳ್ಳೋದೇ ಇಲ್ಲ. ಈ ಸಂಗತಿಯನ್ನ ನಾವು ಆಂಜನೇಯದಿಂದ ನಾವು ತಿಳ್ಕೊಳ್ಬಹುದು. ಅದಾದ್ಮೇಲೆ ದ್ವಾಪರ ಯುಗಕ್ಕೆ ಬಂದಾಗ, ದ್ವಾಪರ ಯುಗದಲ್ಲಿ ಭೀಮ, ನಮಗೆ ಭೀಮನು ಕೂಡ ಗೊತ್ತು, ಪಂಚ ಪಾಂಡವರಿಗೆ ಒಬ್ಬ. ಇನ್ನೂ ಹೇಳಿದ್ರೆ ಮಧ್ಯಮ ಪಾಂಡವ ಅಂತ ಹೇಳ್ತೇವೆ. ಕುಂತಿಯ 3 ಜನ ಮಕ್ಕಳಲ್ಲಿ ಅವನು ಭೀಮ ಮಧ್ಯಮ ಅಂತ ನಾವು ಕರಿತೇವೆ. ಅಂದ್ರೆ ಏನೋ ಧರ್ಮರಾಜ, ಭೀಮ, ಅರ್ಜುನ ಹೀಗೆ ನಾವು ಇಟ್ಕೊಂಡಾಗ ಈ ರೀತಿ ಆ ಭೀಮನನ್ನ ಬೇರೆ ಬೇರೆ ರೀತಿಯಲ್ಲಿ ನಾವು ಚಿತ್ರಿಸ್ತೇವೆ. ಅಷ್ಟು ಮಾತ್ರವಲ್ಲ, ಇಡೀ ಮಹಾಭಾರತವನ್ನು ಓದಿದಾಗ ನಮಗೆ ಭೀಮನ ಬಗ್ಗೆ ಅತ್ಯಂತ ಶ್ರದ್ಧೆ ಅನ್ನತಕ್ಕಂಥದ್ದು ಹೇಗೆ ಬರುತ್ತೆ ಅಂತಂದ್ರೆ, ಆ ಮಹಾಭಾರತದಲ್ಲಿ ದ್ರೌಪದಿಯ ಸಂರಕ್ಷಣೆಯನ್ನು ಮಾಡಿರತಕ್ಕಂತಹ ಏಕೈಕ ವೀರ ಭೀಮ ಅಂತ ಗೊತ್ತಾಗುತ್ತೆ. ಯಾಕೆ ಅಂತಂದ್ರೆ ಅವನು ದ್ರೌಪದಿಗೆ ಯಾವೆಲ್ಲ ಸಂಕಟಗಳು ಬರ್ತಾವೋ ಆ ಎಲ್ಲ ಸಂದರ್ಭಗಳಲ್ಲಿ ಅವನು ಅತ್ಯಂತ ಪ್ರಮುಖನಾಗಿ ಅಲ್ಲಿ ಮುಂಚೂಣಿಯಲ್ಲಿ ನಿಂತುಕೊಳ್ತಾನೆ. ಮಹಾಭಾರತ ಯುದ್ಧ ನಡೀತದೆ. ಕೌರವರೇ ಮೊದಲಾಗಿರ್ತಕ್ಕಂಥ 100 ಜನ ಇರ್ತಾರೆ. ಅವರು ಧೃತರಾಷ್ಟ್ರನ ಮಕ್ಕಳು. ಇಡೀ ಮಹಾಭಾರತದಲ್ಲಿ ಆ ಅರ್ಜುನ, ನಕುಲ, ಸಹದೇವ, ಧರ್ಮರಾಜ ಮೊದಲಾದವರೆಲ್ಲರೂ ಕೂಡ ಯುದ್ಧವನ್ನು ಮಾಡಿದ್ದಾರೆ. ಆದರೆ ಇಡೀ ಕೌರವರನ್ನ 100 ಜನ ಕೌರವರನ್ನ ಸಂಹಾರ ಮಾಡಿರ್ತಕ್ಕಂಥದ್ದು ಭೀಮ. ತನ್ನ ಪರಾಕ್ರಮವನ್ನು ಆ ರೀತಿ ತೋರಿಸ್ತಾರೆ. ಆಯಿತು, ಪರಾಕ್ರಮದ ಭಾಗ ನಮಗೆ ಗೊತ್ತಿದೆ. ಯಾಕೆಂದ್ರೆ ಬಾಲ್ಯದಿಂದ ಆರಂಭಗೊಂಡು ಆ ಮಹಾಭಾರತ ಯುದ್ಧ ಸಂಪನ್ನಗೊಳ್ಳುವವರೆಗೂ ಕೂಡ ಪ್ರತಿ ಹೆಜ್ಜೆಗೂ ಕೂಡ ಭೀಮನು ಅನುಭವಿಸಿದಂತಹ ಕಷ್ಟ ನೋವುಗಳು, ಅವನಿಗೆ ವಿಷಪ್ರಾಶ ಮೊದಲಾದವುಗಳಾಗ್ತವೆ. ಅಲ್ಲೆಲ್ಲ ಕಡೆಗಳಿಂದ ಕೂಡ ಅವನು ಹಾಗೆ ಎದ್ದು ಒಂದು ಮೇಲಕ್ಕೆ ಬರ್ತಾನೆ. ಬರ್ತಾ ತನ್ನ ಶಕ್ತಿ, ಸಾಮರ್ಥ್ಯ, ಪರಾಕ್ರಮವನ್ನು ತೋರಿಸ್ತಾನೆ. ಅದಕ್ಕಿಂತ ಮಿಗಿಲಾಗಿರ್ತಕ್ಕಂಥದ್ದು ಜರಾಸಂಧನ ವಧೆ. ಅವನು ನೋಡಿ, ಜರಾಸಂಧನ ವಧೆ, ಬಕನ ವಧೆಯಾಗತ್ತೆ, ದುರ್ಯೋಧನ ವಧೆಯಾಗತ್ತೆ. ಹೀಗೆ ಪ್ರಮುಖವಾಗಿರ್ತಕ್ಕಂಥ ವಧೆಯನ್ನು ಭೀಮ ಮಾಡ್ತಾನೆ.
ಜರಾಸಂಧನ ವಧೆಯನ್ನು ಮಾಡೋದಕ್ಕಿಂತ ಪೂರ್ವದಲ್ಲಿ ಭೀಮ ಜರಾಸಂಧನಿಗೆ ಹೇಳ್ತಾರೆ, ನೋಡಪ್ಪ, ನಾವು ಯುದ್ಧವನ್ನು ಮಾಡೋದಕ್ಕಿಂತ ಪೂರ್ವದಲ್ಲಿ ಅಂದರೆ ತತ್ಪೂರ್ವದಲ್ಲಿ ಶಾಸ್ತ್ರಾರ್ಥ ಚಿಂತನೆ, ಯಾಕೆ ಜರಾಸಂಧನು ಕೂಡ ಶಾಸ್ತ್ರವನ್ನು ಚೆನ್ನಾಗಿ ಬಲವನಾಗಿದೆ, ನಾವು ಒಂದಷ್ಟು ಚಿಂತನೆಗಳನ್ನು ಮಾಡಬೇಕು, ಅದಾದ ಮೇಲೆ ನಾವು ಯುದ್ಧಕ್ಕೆ ಇಳಿಬೇಕು ಅಂತ ಹೇಳ್ತಾನೆ. 15 ದಿನಗಳ ಕಾಲ ಭೀಮ ಜರಾಸಂಧನೊಂದಿಗೆ ಅವನು ವಾದವನ್ನು ಮಾಡ್ತಾನೆ, ತನ್ನ ಪಾಂಡಿತ್ಯ, ತನ್ನ ಶಕ್ತಿಯನ್ನು ಆ ರೀತಿಯಲ್ಲಿ ಪ್ರದರ್ಶಿಸ್ತಾನೆ ಮತ್ತು ಅದರಲ್ಲಿ ಸೋಲಿಸ್ತಾನೆ. ಅದರ ನಂತರದಲ್ಲಿ ಜರಾಸಂಧನ ವಧೆ ಎನ್ನತಕ್ಕಂಥದ್ದು ಆಗಲ್ಲ. ಅದಾದ ಮೇಲೆ ಅಂದರೆ ಈ ಪ್ರಸಂಗಗಳನ್ನು ಗಮನಿಸಿದಾಗ ಭೀಮನ ಇನ್ನೊಂದು ಮುಖ ಎನ್ನತಕ್ಕಂಥದ್ದು ಕಾಣುತ್ತೆ. ಅವನು ಅತ್ಯಂತ ಪಾಂಡಿತ್ಯದಿಂದ ಕೂಡಿಕೊಂಡಿರ್ತಕ್ಕಂಥವನು. ಅಲ್ಲಿಂದ ಮುಂದಕ್ಕೆ ಮಧ್ವದ ಜನನ ಆಗುತ್ತೆ. ನಮ್ಗೆ ಗೊತ್ತಿದೆ, ಉಡುಪಿಯ ಪಾಜಕ ಕ್ಷೇತ್ರದಲ್ಲಿ ಸುಮಾರು 13ನೇ ಶತಮಾನದ ಸಂದರ್ಭದಲ್ಲಿ ಮಧ್ಯಗೆಯ ಭಟ್ಟ ಮತ್ತು ವೇದಾವತಿ ಅಂತಕ್ಕಂಥವರ ಮಗನಾಗಿ ಅವನು ಜನಿಸ್ತಾನೆ. ಅವರಿಗೆ ಒಂದು ಮಗು, ಒಬ್ಬಳು ಮಗಳು. ಆ ಮಗು ಅಕಾಲ ಮೃತ್ಯುವಿಗೆ ತುತ್ತಾಗಿದ್ದಾರೆ. ಮಧ್ಯಗೆಯ ಭಟ್ಟಿಗೆ ಅನಿಸುತ್ತೆ, ಅಯ್ಯೋ ನನಗೆ ಮಗ ವಂಶವನ್ನು ಬೆಳೆದತಕ್ಕಂಥ ಒಂದು ಸತ್ಪುತ್ರ ಬೇಕಿತ್ತಲ್ಲ, ಪುತ್ರರತ್ನ ಬೇಕಿತ್ತಲ್ಲ ಅಂತ ಅವರಿಗೆ ಅನಿಸುತ್ತೆ. ಅವರು ಅದಕ್ಕಾಗಿ ಭಗವಂತನ ಪ್ರಾರ್ಥನೆ ಮಾಡ್ತಾರೆ. ಭಗವಂತನ ಪ್ರಾರ್ಥನೆ ನಾವೆಲ್ಲರೂ ಕೂಡ ಮಾಡ್ತೇವೆ, ಆದರೆ ಅವರಿಗೂ ನಮಗೆ ವ್ಯತ್ಯಾಸ ನಾವು ಗಮನಿಸಿಕೊಂಡ್ರೆ, ನಮ್ಮದೆಲ್ಲ ಪ್ರಾರ್ಥನೆ ಏಕೆಂದರೆ ನಾವು ಬರ್ತೇವೆ, ರಾಘವೇಂದ್ರ ಸ್ವಾಮಿ ನನಗೆ ಇಂಥದ್ದನ್ನು ಕರುಣಿಸು ಅಂತ ನಾವು ಕೇಳ್ತೇವೆ, ಹೊರಟ್ಬಿಡ್ತೇವೆ. ಮತ್ತೆ ನಾನು ಕೇಳೋದು ಯಾವತ್ತು? ಮತ್ತೆ ನಾಳೆ ಬಂದರೆ, ಇಲ್ಲ ಇನ್ನೊಂದು ವಾರ, ಇನ್ನೊಂದು 15 ಯಾವತ್ತು. ಆದರೆ ಅದೆಲ್ಲ ನಾವು ಒಂದು ವ್ಯಕ್ತಿತ್ವದ ಒಂದು ಪ್ರತಿಯೊಂದನ್ನು ಕೂಡ ತಿಳ್ಕೊಳ್ಬೇಕು ಅಂದಾಗ ಅದರ ಹಿಂದಿನ ಚಿಂತನೆಗಳು, ಹಿಂದಿನ ಆ ಸ್ವರೂಪವನ್ನು ನಾವು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಬೇಕು. ನೋಡಿ, ಅವರು ಮಧ್ಯಗೆಯ ಭಟ್ರು ಪ್ರತಿನಿತ್ಯ ಉಡುಪಿಯ ಅನಂತೇಶ್ವರಕ್ಕೆ ಬರ್ತಾರೆ. ಅನಂತೇಶ್ವರ ಪ್ರತಿನಿತ್ಯ ಭಗವಂತನ ಪ್ರಾರ್ಥನೆ ಮಾಡ್ತಾರೆ. ಅಲ್ಲಿ ಅವರು ಒಂದು ಪ್ರವಚನವನ್ನು ಮಾಡ್ತಾರೆ. ಪ್ರತಿನಿತ್ಯ ಪ್ರವಚನವನ್ನು ಮಾಡ್ತಾರೆ. ಸತ್ ಚಿಂತನೆ, ಸಜ್ಜನರ ಸಹವಾಸ, ಭಗವಂತನ ಆರಾಧನೆ, ಒಂದು ಪೂಜೆ, ತನ್ಮೂಲಕ ಭಗವಂತನಲ್ಲಿ ಒಂದು ಪ್ರಾರ್ಥನೆ, ಒಂದು ನಿವೇದನೆ. ಸಾಮಾನ್ಯ ನಮಗೆ ಲೌಕಿಕವಾಗಿ ಗೊತ್ತಿದೆ, ನಾವು ಬ್ಯಾಂಕಿಗೆ ಹೋಗ್ತೇವೆ. ಬ್ಯಾಂಕಿಗೆ ಹೋದ್ರೆ ಲೋನನ್ನು ಕೇಳ್ತೇವೆ. ನನಗೊಂದು 10 ಲಕ್ಷ ಬೇಕಿತ್ತು, 20 ಲಕ್ಷ ಬೇಕಿತ್ತು. ಆ ಬ್ಯಾಂಕ್ ನಾವು ಹಾಗೆ ಕೊಟ್ಬಿಡ್ತಾರ, ಕೊಡಲ್ಲ. ಏನು ಮಾಡ್ತಾರೆ ಅವರು? ಆಯ್ತು ಕೊಡ್ತೀನಿ, ನೀವೇನಾದ್ರು ಒಂದು ಇಡಬೇಕಲ್ಲ ಅಂತ. ಏನು ಮನೆ ಏನೋ ಅಡುಗೆ ಅಥವಾ ನಿಮ್ಗೆ ಏನಿದೆ ವಸ್ತುಗಳಿದೆ ಅಥವಾ ಬಂಗಾರ ಇದೆ ಅಂತ ಹೇಳ್ತಾರೆ. ನೋಡಿ, ನಾವು ಏನನ್ನಾದರೂ ಬ್ಯಾಂಕ್ನಲ್ಲಿ ಇಟ್ಟರೆ ಅದು ಎಷ್ಟು ಇಡಬೇಕು ಅಂದರೆ, ನಾನೊಂದು 20 ಲಕ್ಷ ಕೇಳ್ತಾ ಇದ್ದೀನಿ, 20 ಲಕ್ಷಕ್ಕಿಂತ ಮಿಗಿಲಾಗಿರತಕ್ಕಂಥದ್ದು ಇಡಬೇಕು. ನಾವು ಗಮನದಲ್ಲಿ ಇಟ್ಕೊಳ್ಬೇಕು, ಲೌಕಿಕವಾದ ಪ್ರಪಂಚದಲ್ಲಿ ಬ್ಯಾಂಕ್ನವರೇ ನಮಗೆ ಇಷ್ಟು ಸತಾಯಿಸ್ತಾರೆ. ಇನ್ನು ಭಗವಂತ ನಮ್ಮನ್ನು ಎಷ್ಟು ಸತಾಯಿಸಬೇಕು? ನಾವೇನು ಮಾಡ್ತೀವಿ ಅಂದರೆ, ಭಗವಂತನ ನಾವು ಏನನ್ನೂ ಇಡೋದಿಲ್ಲ, ಏನನ್ನೂ ಕೊಡೋದಿಲ್ಲ. ಆದರೆ ನಮ್ಮ ಡಿಮಾಂಡ್ ಹೇಗಿರುತ್ತೆ ಅಂದರೆ, ನಾವು ಹೋಗಿ ಭಗವಂತನ ಪ್ರಾರ್ಥನೆ ಮಾಡ್ಕೊಳ್ತೇವೆ, ಭಗವಂತ ಅದನ್ನು ಕೊಡು, ಇದನ್ನು ಕೊಡು ಅಂತ. ಭಗವಂತ ಹೀಗೆ ಕೊಡಲಿಕ್ಕೆ ಸಾಧ್ಯ? ನಾವು ಭಗವಂತನಲ್ಲಿ ನನ್ನದಾದಂತಹ ಒಂದು ಭಕ್ತಿಯನ್ನು, ನನ್ನದಾದಂತಹ ಒಂದು ಮನಸ್ಸನ್ನು, ಚಿತ್ತವನ್ನು ಅವನಲ್ಲಿ ಇಟ್ಟು ಆಮೇಲೆ ನಾನು ಕೇಳಿದ್ರೆ ಎಲ್ಲಿಯಾದರೂ ಕೂಡ ಭಗವಂತ ಒಲಿದೇ ಬಿಡ್ತಾರಿಂದ. ಯಾಕೆಂದ್ರೆ ನನ್ನ ಮನಸ್ಸು, ನನ್ನ ಚಿತ್ತ, ನನ್ನ ಭಕ್ತಿ ಅನ್ನತಕ್ಕಂಥದ್ದು ಹೇಗಿದೆ ಅನ್ನೋದನ್ನು ಭಗವಂತ ಪರೀಕ್ಷಿಸಿಯೇ ನಮಗೆ ವರವನ್ನು ಕೊಡ್ತಕ್ಕಂಥ. ನೋಡಿ, ಮಧ್ಯಗೆಯ ಭಟ್ರು ಪ್ರತಿನಿತ್ಯ ಅವರ ಪ್ರಾರ್ಥನೆಯನ್ನು ಹೇಗಿತ್ತು ಅಂತಂದ್ರೆ, ನಿರಂತರ ಪ್ರಾರ್ಥನೆಗೆ ಆ ಭಗವಂತ ಒಲಿದನೋ ಎನ್ನುವ ಹಾಗೆ ಸತತ 12 ವರ್ಷಗಳ ನಂತರ ಅವರಿಗೆ ಪುತ್ರ ರತ್ನವನ್ನು ಜನನವಾಯಿತು. ಆ ಮಗುವಿಗೆ ನಾಮಕರಣ ಶಾಸ್ತ್ರವನ್ನು ಮಾಡುವಾಗ ವಾಸುದೇವ ಅಂತ ಮಗನಿಗೆ ಹೆಸರನ್ನು ಇಡ್ತಾರೆ. ವಾಸುದೇವ ಅಂದರೆ 12 ವರ್ಷಗಳ ನಂತರ ಬಂದಿರತಕ್ಕಂಥ ಮಗ. ವಾಸುದೇವ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ, ಅವನಿಗೆ ಏನು ಬೇಕು ಅದನ್ನು ಕೂಡ ಕಳಿಸ್ತಾರೆ. ಇವರ ಪರಿಸ್ಥಿತಿ ಹೇಗಿರುತ್ತೆ ಅಂತಂದರೆ, ಇವರು ಯಾವತ್ತೂ ಕೂಡ ಲೌಕಿಕವಾಗಿರ್ತಕ್ಕಂತಹ ಸಂಪತ್ತಿಗೆ ಆಸೆ ಪಟ್ಟವರಲ್ಲ. ಇವರು ಮಧ್ಯಮ ಕುಟುಂಬದವರು ಅಲ್ಲ. ನಮ್ಮಲ್ಲಿ ಶ್ರೀಮಂತ ಕುಟುಂಬ, ಮಧ್ಯಮ ಕುಟುಂಬ, ಅದರ ನಂತರ ಅತ್ಯಂತ ಬಡವ ಕುಟುಂಬ ಅಥವಾ ಕಡು ಬಡವ ಕುಟುಂಬ ಅಂತ ಕರೀತೀವಿ. ಅಂತಹ ಕುಟುಂಬದವರು 2 ಹೊತ್ತಿನ ಊಟಕ್ಕೂ ಕೂಡ ಬಹಳ ಕಷ್ಟಪಡಬೇಕು ಆ ರೀತಿಯಾಗಿ. ಆದರೆ ಅವರು ಎಲ್ಲಿಯೂ ಕೂಡ ದೇಹಿ ಅಂತ ಯಾರನ್ನು ಕೂಡ ಕೇಳಿದವರು. ಮಗುವಿಗೆ ಸುಮಾರು ವರ್ಷಗಳ ಆಗ್ತಾ ಬಂತು, ಮಗುವಿಗೆ ಹಾಲನ್ನು ಕೊಡಬೇಕಾಗಿತ್ತು. ಮನೆಯಲ್ಲಿ ಹಸುವಿನ ಹಾಲನ್ನು ತಂದು ಕೊಡುವತಕ್ಕಂತಹ ಒಂದು ಇದು ಅವರಿಗೆ ಸಾಮರ್ಥ್ಯ ಇರಲಿಲ್ಲ, ಹಸು ಕೂಡ ಇರಲಿಲ್ಲ. ಏನು ಮಾಡೋದು, ಏನು ಮಾಡೋಕ್ಕಾಗ್ತಾ ಇಲ್ಲ ಅನ್ನತಕ್ಕಂಥ ಒಂದು ಕೊರಗು ಇತ್ತು. ಭಗವಂತನ ಒಂದು ಕೃಪೆ ಹೇಗಿರುತ್ತೆ ಅಂತಂದರೆ, ಭಗವಂತ ಕರುಣಿಸಿದಾಗ ಅವನ ಅಂತಹದ್ದನ್ನು ಕರುಣಿಸಿಕೊಡ್ತಾನೆ. ಅವ್ರಿಗೆ ಏನಾಗುತ್ತೆ ಅಂತಂದರೆ, ಆ ಸಂದರ್ಭದಲ್ಲಿ ಮುಡಿಲ್ಲ ಎನ್ನತಕ್ಕಂಥ ಒಂದು ಕುಟುಂಬ, ಅವರು ಶ್ರೀಮಂತ ಕುಟುಂಬ. ಆ ಶ್ರೀಮಂತ ಕುಟುಂಬದವರು ಅವ್ರು ನೋಡ್ತಾರೆ, ಈ ಕುಟುಂಬಕ್ಕೆ
ಕುಟುಂಬಕ್ಕೆ ನಾನು ಒಂದು ಹಸುವನ್ನು ಕೊಡಬೇಕು ಅಂತ ಅಂದುಕೊಳ್ತಾರೆ. ಗೋವನ್ನು ದಾನವನ್ನಾಗಿ ಕೊಡ್ತಾರೆ, ಹಸುವನ್ನು ದಾನವನ್ನಾಗಿ ಕೊಡ್ತಾರೆ. ದಾನಕ್ಕೆ ಅಷ್ಟು ಮಹತ್ವ ಇದೆ. ನಮ್ಮಲ್ಲಿ ಉಪನಿಷತ್ತು ಕೂಡ ಹೇಳ್ತದೆ ದಾನವನ್ನು ಹೇಗೆ ಮಾಡಬೇಕು, ದಾನವನ್ನು ಹೇಗೆ ಮಾಡಬಾರ್ದು ಅನ್ನತಕ್ಕಂಥ. ನಾವು ಮಾಡತಕ್ಕಂತಹ ದಾನ ಆ ವಸ್ತುವಿನ ಮೌಲ್ಯ ಮುಖ್ಯ ಅಲ್ಲ. ನಾವು ಯಾವುದೇ ವಸ್ತುವನ್ನು ಕೊಟ್ಟು ಕೂಡ ಸ್ವೀಕರಿಸಿದವರಿಗೆ ಅದು ಎಷ್ಟರ ಮಟ್ಟಿಗೆ ಉಪಯೋಗವಾಗತ್ತೆ ಅನ್ನತಕ್ಕಂಥದ್ದು ನಾವು ಪರಿಗಣನೆಗೆ ಮಾಡ್ಕೋಬೇಕು. ಹಾಗಾಗಿ ಅದನ್ನು ಗುಡ್ಡಾಗಿ ಮಾಡಬೇಕು. ಶ್ರದ್ಧಯಾದೇಯಂ ಅಶ್ರದ್ಧಯ ಅದೇಯಂ, ಶ್ರೀಯಾದೇಯಂ ಕ್ರಿಯಾದೇಯಂ ಕ್ರಿಯಾದೇಯಂ ಸಂವಿಧಾದೇ ಉಪನಿಷತ್ತು ಹೇಳ್ತಾರೆ. ಅಂದ್ರೆ ನಾವು ಕೊಡತಕ್ಕಂಥದ್ದನ್ನ ನಾಚಿಕೆಯಿಂದ ಕೊಡಬೇಕು. ಯಾಕೆ ನಾಚಿಕೆಯಿಂದ ಕೊಡಬೇಕು ಅಂತಂದ್ರೆ ನನ್ನಲ್ಲಿ ಇಷ್ಟೆಲ್ಲ ಸಂಪತ್ತುಗಳಿದೆ, ಅದು ನಾನು ಕೊಡ್ತಕ್ಕಂಥ ಇಷ್ಟು ಮಾತ್ರ. ಹಾಗಾಗಿ ನಾವು ಕವರ್ನಲ್ಲಿ ಕೊಡಬೇಕು, ಒಂದನ್ನು ಮುಚ್ಚಿ ಕೊಡಬೇಕು. ಯಾಕೆ ನಾನು ಕೊಟ್ಟದ್ದು ಬೇರೆಯವರಿಗೆ ಗೊತ್ತಾಗಬಾರದು ಅನ್ನೋ ಕಾರಣಕ್ಕಾಗಿ. ಮತ್ತೆ ಹೆದರಿಕೆಯಿಂದ ಕೊಡಬೇಕು. ನಾನು ದಾನವನ್ನ ಮಾಡಲಿಲ್ಲ ಅಂತಂದ್ರೆ ಈ ಲೋಕದಲ್ಲಿ ನನಗೆ ಇರೋದಕ್ಕೆ ಅರ್ಹತೆ ಇಲ್ಲ ಅಂತ ಭಗವಂತ ಪರಿಗಣಿಸಿರುತ್ತಾನೆ. ಆದ್ರಿಂದ ಸಂಪಾದಿಸಿದ ವಸ್ತುಗಳಲ್ಲಿ ಸ್ವಲ್ಪವನ್ನು ಕೂಡ ನಾನು ದಾನ ಮಾಡಬೇಕಂತಕ್ಕಂಥದ್ದು ಹೀಗೆ ಉಪನಿಷತ್ತು ಹೇಳ್ತದೆ. ಮುಡಿಲ್ಲ ಇರೋ ಅದೆಲ್ಲವನ್ನು ಮನಸ್ಸಲ್ಲಿ ಇಟ್ಕೊಂಡು ಇಲ್ಲ ಈ ಕುಟುಂಬಕ್ಕೆ ನಾನು ಹಸುವನ್ನು ಕೊಟ್ಟಂತೆ ಹೋದಾದರೆ ಖಂಡಿತವಾಗಿ ಕೂಡ ಈ ಕುಟುಂಬಕ್ಕೆ ಅದು ಶ್ರೇಯಸ್ಸು ಉಂಟಾಗತ್ತೆ ಮತ್ತು ಲೋಕಕ್ಕೆ ಮಂಗಳವಾಗತ್ತೆ ಎನ್ನುವ ಭಾವದೊಂದಿಗೆ ಅವರು ಹಸುವನ್ನು ಕೊಡ್ತಾರೆ. ಹಸುವಿನ ಹಾಲನ್ನು ಸ್ವೀಕಾರ ಮಾಡತಕ್ಕಂಥ ಈ ವಾಸುದೇವ ಅವನು ನಿತ್ಯ ಬೆಳೀತಾ ಹೋಗ್ತಾನೆ. ಆಮೇಲೆ ಆ ಮಗು ಹಾಗೆ ಬೆಳೀತಾ ಬಂದ ಹಾಗೆ ಮಗುವಿಗೆ ಒಂದು ಶಿಕ್ಷಣ ವಿದ್ಯಾಭ್ಯಾಸ ಆಗಬೇಕು, ವಿದ್ಯಾಭ್ಯಾಸವನ್ನು ಕೊಡಬೇಕು. ವಿದ್ಯಾಭ್ಯಾಸವನ್ನು ಕೊಡುವುದಕ್ಕಿಂತ ಮೊದಲು ಆವಾಗಲೇ ಗೊತ್ತಿತ್ತು. ಯಾಕೆಂದ್ರೆ ನೋಡಿ ಆ ಮಗುವಿಗೆ ಒಂದು ನಿಷ್ಕ್ರಮಣ ಅಂತ ನಮ್ಮಲ್ಲಿ ಷೋಡಶ ಸಂಸ್ಕಾರಗಳನ್ನು ಹೇಳ್ತೇವೆ. ಷೋಡಶ ಸಂಸ್ಕಾರದಲ್ಲಿ 5ನೇ ಸಂಸ್ಕಾರ ನಾಮಕರಣ, ಅದಾದರೆ ಒಂದು ನಿಷ್ಕ್ರಮಣ ಸಂಸ್ಕಾರ. ನಮಗೆ ಈಗ ಎಷ್ಟೋ ಜನರಿಗೆ ನಿಷ್ಕ್ರಮಣ ಸಂಸ್ಕಾರವೇ ಗೊತ್ತಿಲ್ಲ. ಮತ್ತೊಂದು ಷೋಡಶ ಸಂಸ್ಕಾರ ಪರಿಚಯ ನಮಗೆ ಇರೋದಿಲ್ಲ. ಏನಿದೆ ನಿಷ್ಕ್ರಮಣ ಸಂಸ್ಕಾರ ಅಂತಂದ್ರೆ ಆ ಕಾಲದಲ್ಲಿ ಮಗು 4 ಗೋಡೆಗಳ ಮಧ್ಯದಲ್ಲಿ ಹುಟ್ಟಿ ಬೆಳೀತಾ ಇದೆ. ಸುಮಾರು 3 ತಿಂಗಳು 4 ತಿಂಗಳ ಕಳೆದ ಮೇಲೆ ಒಂದು ಶುಭ ಮುಹೂರ್ತದೊಂದು ಮಗುವನ್ನು ಆ ಮನೆಯಿಂದ ಹೊರಗಡೆ 4 ಗೋಡೆಗಳಿಂದ ಹೊರಗಡೆ ಕರ್ಕೊಂಡ್ಬರ್ಬೇಕು. ಕರ್ಕೊಂಡು ಸೂರ್ಯನನ್ನು ದರ್ಶಿಸಬೇಕು. ಇದು ನಿಷ್ಕ್ರಮಣ. ಸೂರ್ಯನ ಮೊದಲ ಬೆಳಕು ಈ ಮಗುವಿಗೆ ಮೊದಲ ಬೆಳಕು, ಆ ಮೊದಲ ಬೆಳಕನ್ನು ತೋರಿಸ್ಬೇಕು. ಅಂದಿನಿಂದ ಮೊದಲು ತಾಯಿ ಪ್ರತಿನಿತ್ಯ ಆ ಎಳೆಯ ಮಗುವಿಗೆ ಸೂರ್ಯನ ಎಳೆಯ ಬಿಸಿಲು ಬೀಳಬೇಕು ಮತ್ತು ಆ ಮಗು ಗಟ್ಟಿಮುಟ್ಟ ಆಗ್ಬೇಕಂತ ಒಂದು ನಿಷ್ಕ್ರಮಣ ಒಂದು ಸಂಸ್ಕಾರ. ಈ ಮಧ್ಯಂಗೆಯ ಭಕ್ತರು ನಿಷ್ಕ್ರಮಣ ಸಂಸ್ಕಾರದ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ತನ್ನ ಮಗುವನ್ನ ಮನೆಯ ಹೊರಗಡೆ ಅಷ್ಟಕ್ಕೆ ಕರ್ಕೊಂಡು ಹೋಗೋದಿಲ್ಲ. ಅವರು ಒಂದು ಉತ್ತಮವಾದ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಳ್ತಾರೆ. ನೇರವಾಗಿ ಉಡುಪಿಯ ಅನಂತೇಶ್ವರ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ, ಮಗುವನ್ನು ಕರ್ಕೊಂಡು ಹೋಗ್ತಾರೆ. ಆ ಒಂದು ಸೂಚನೆ ಹೇಗಿರುತ್ತೆ ಅಂತಂದ್ರೆ ಯಾವುದೇ ಒಂದು ಕಾರ್ಯವನ್ನು ಮಾಡಿದ ಮೇಲೆ ನಾವು ಘಟನೋತ್ತರ ಒಂದು ಸಮೀಕ್ಷೆ ಅಂತ ಮಾಡ್ತೇವೆ. ಘಟನೋತ್ತರ ಸಮೀಕ್ಷೆ ಅಂತ ಮಾಡ್ತೇವೆ. ಆ ಹಿರಿಯರೆಲ್ಲರೂ ಕೂಡ ಏನು ಅಂದ್ಕೊಳ್ತಾರೆ ಅಂತಂದ್ರೆ ನೋಡಿ ಈ ಮಗುವನ್ನು ಇಲ್ಲಿಗೆ ಕರ್ಕೊಂಡು ಬಂದಿದ್ದಾರೆ, ಎಲ್ಲಿಗೆ ಅನಂತೇಶ್ವರ ದೇವಾಲಯಕ್ಕೆ ಕರ್ಕೊಂಡು ಬಂದಿದ್ದಾರೆ. 12 ವರ್ಷಗಳ ನಿರಂತರವಾಗಿರ್ತಕ್ಕಂತಹ ಪ್ರವಚನ ಸತ್ಸಂಗ ಮೊದಲಾಗಿರ್ತಕ್ಕಂತಹ ಆ ತಪಸ್ಸಿನ ಫಲವ ಎನ್ನುವ ಹಾಗೆ ಭಗವಂತ ಈ ಮಗುವನ್ನು ಕಳಿಸಿದ್ದಾರೆ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ದಾಸರ ಮಾತು ಬಂದಿದೆ. ಈ ಮಗುವನ್ನ ಪ್ರಾಯ ಅವರು ಮತ್ತೆ ಭಗವಂತನ ಪದತಲಗಳಿಗೆ ಅರ್ಪಿಸಲಿಕ್ಕೋಸ್ಕರವೇ ತಂದಿದ್ದಾರೋ ಎನ್ನುವ ಹಾಗೆ ಇದರಿಗೆ ಗೋಚರವಾಗ್ತಾ ಇದೆ ಅನ್ನುವ ಹಾಗೆ ಅಂದುಕೊಳ್ತಾರೆ. ಆಗ ಮಾಡಿದ ಆ ಮಾತು ಪರಸ್ಪರ ಹಂಚಿಕೊಂಡಿರ್ತಕ್ಕಂತಹ ವಿನಯ ಮಾಡಿಕೊಂಡಿರ್ತಕ್ಕಂತಹ ಸಂಗತಿ ಭವಿಷ್ಯದಲ್ಲಿ ಸತ್ಯವಾಗಿ ಪರಿಣಿಸಿಬಿಡುತ್ತದೆ. ಯಾಕೆಂದ್ರೆ ಮುಂದೆ ಅವರು ಈ ಸಮಾಜದ ಉದ್ಧಾರಕ್ಕಾಗಿ ಹೊರಟುಬಿಡ್ತಾರೆ ಎನ್ನುವುದನ್ನು ಅವರು ಸೂಚಿಸ್ತಾರೆ. ಅಲ್ಲಿ ನಮಗೆ ಸೂರ್ಯೋದಯದ ಮೊದಲ ಬೆಳಕು ನಮ್ಗೆ ಗೊತ್ತಿದೆ. ಸಾಮಾನ್ಯ ಸೂರ್ಯೋದಯ ಆಗೋದಕ್ಕಿಂತ ಮೊದಲೇ ಒಂದು ಬೆಳಕಿರ್ತದೆ, ಅದನ್ನು ಅರುಣೋದಯ ಅಂತ ಹೇಳ್ತೇವೆ. ಅರುಣೋದಯ ಏನನ್ನು ಸೂಚಿಸ್ತದೆ ಅಂದರೆ ಮುಂದೆ ಭಗವಂತನಾಗಿರ್ತಕ್ಕಂತಹ ಭಾಸ್ಕರ ಈ ಲೋಕಕ್ಕೆ ಬರಲಿಕ್ಕಿದ್ದಾನೆ, ಈ ಲೋಕವನ್ನು ಬೆಳಗಲಿಕ್ಕಿದ್ದಾನೆ ಎನ್ನತಕ್ಕಂಥದ್ದು ಅದು ಸೂಚಿಸ್ತದೆ. ಹಾಗೆ ಮುಂದೆ ಕೆಲವು ದಿನಗಳಲ್ಲಿ ವರ್ಷಗಳಲ್ಲಿ ಇದೇ ಮಗು ಈ ಲೋಕವನ್ನು ಬೆಳಗಲಿಕ್ಕಿದೆ ಅನ್ನತಕ್ಕಂಥದ್ದನ್ನು ಆ ನಿಷ್ಕ್ರಮಣ ಇರತಕ್ಕಂತಹ ಒಂದು ಸಂಸ್ಕಾರದ ಇದರಿಂದ ಈ ಲೋಕಕ್ಕೆ ತೋರಿಸಿಕೊಡ್ತಾರೆ ಅನ್ನೋದನ್ನು ಕಾಣ್ತೇವೆ. ಮುಂದೆ ಮಗು ಬೆಳೀತಾ ಹೋಗುತ್ತೆ. ನನಗೆ ಕೊಟ್ಟ ಸಮಯ ಬಹಳ ಕಡಿಮೆ ಅಂದರೆ ಅವರು ತುಂಬ ಸಮಯ ಕೊಟ್ಟಿದ್ದಾರೆ. ನನಗೆ ಇನ್ನೊಂದು 10ರಿಂದ 15 ನಿಮಿಷಗಳಲ್ಲಿ ನಾನು ಮುಗಿಸಬೇಕಾಗಿದೆ. ಸ್ವಲ್ಪ ವೇಗವಾಗಿ ಹೋಗ್ತೇನೆ, ಸಂಗತಿಯನ್ನು ಬಹಳ ಬೇಗ ಮುಗಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಮಗು ನೋಡಿ ಈ ಮಗು ಸಾಮಾನ್ಯವಾಗಿ ಹೇಗೆ ಅಂತಂದರೆ ನಮಗೆ ಭಗವಂತನ ಚಿಂತನೆ ಸತ್ಸಂಗ ಮಾಡಬೇಕು ಅಂದಾಗ ನಾವೆಲ್ಲ ಏನು ಅಂದ್ಕೊಳ್ತೇವೆ,
ಅಯ್ಯೋ ಮತ್ತು ನೋವಿನ ನನಗೆ ಅವತ್ತು ಇಂಥದ್ದೊಂದು ಕೆಲಸ ಇದೆ, ಅಯ್ಯೋ ಇಂಥದ್ದೊಂದು ವ್ರತ ಮಾಡ್ತಾ ಇದೆ, ಅದಕ್ಕೆ ನನಗೆ ಬರೋಕ್ಕಾಗ್ತಾ ಇಲ್ಲ. ನೀವು ಯಾವುದನ್ನೇ ಹೇಳಿ ನಮ್ಮ ಸಮಾಜದಲ್ಲಿರ್ತಕ್ಕಂತಹ ನನ್ನನ್ನೂ ಸೇರಿಸಿಕೊಂಡು ನಮಗೆ ಸಿದ್ಧವಾಗಿರ್ತಕ್ಕಂಥ ಒಂದಷ್ಟು ಕಾರಣಗಳಿವೆ. ಆ ಕಾರಣಗಳನ್ನ ಕೊಡುವಾಗ ನಾನೇನು ಮಾಡ್ತಿದ್ರೆ ನಮ್ಮ ಮನೆಯವರು ಒಪ್ಪಲ್ಲ, ನಮ್ಮ ಮಕ್ಕಳು ಒಪ್ಪಲ್ಲ, ನಮ್ಮಲ್ಲಿ ವಯಸ್ಸಾದಂಥ ತಂದೆ ತಾಯಿ ಇದ್ದಾರೆ, ಬೇಕಾದಷ್ಟು ಕಾರಣಗಳನ್ನ ನಾವು ಕೊಡ್ತಾ ಹೋಗ್ತೇವೆ. ತಾತ್ಪರ್ಯ ಏನು ಅಂದರೆ ನನಗೆ ಇದಕ್ಕೆ ಸಮಯ ಇಲ್ಲ, ಇಷ್ಟು ಮಾತ್ರ ತಾತ್ಪರ್ಯ. ನಮ್ಮ ಒಂದು ಘಟನೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನನಗೆ ತುಂಬ ಇಷ್ಟವಾಗಿರ್ತಕ್ಕಂಥದ್ದು ನಾಮದೇವ, ತುಕಾರಾಮ ಮತ್ತು ನರಸಿಂಹ ಮೆಹ್ತಾ ಈ 3 ಜನ ಆತ್ಮೀಯರು. ಇದು ನಡೆದಂತಹ ಒಂದು ಘಟನೆ. 3 ಜನ ಆತ್ಮೀಯರು. ಆ 3 ಜನರು ಭಗವಂತನ ಬಗ್ಗೆ ಅದು ಎಷ್ಟು ಪ್ರೀತಿ, ಎಷ್ಟು ಅಕ್ಕರೆ ಅಂತಂದರೆ ಒಂದು ಕ್ಷಣ ಕೂಡ ಭಗವಂತನ ಬಿಟ್ಟಿರ್ಲಿಕ್ಕೆ ಆಗೋದಿಲ್ಲ. ಆದರೆ ಲೌಕಿಕ ಪ್ರಪಂಚದಲ್ಲಿ ಕೇವಲ ಭಗವಂತನಲ್ಲಿ ಒಪ್ಪಿಕೊಂಡು ನೆಚ್ಚಿಕೊಂಡು ಇರೋಕ್ಕೆ ನಮಗೆ ಆಗಲಿಕ್ಕಿಲ್ಲ. ನಮಗೆ ಲೌಕಿಕ ಪ್ರಪಂಚದ ಒಂದಷ್ಟು ಕಾರ್ಯಗಳಿರ್ತವೆ, ಕೆಲಸ ಕಾರ್ಯಗಳಿರ್ತವೆ. ನಮ್ಮ ಮನೆಯನ್ನು ನಾನು ತೂರಿಸ್ಕೊಂಡು ಹೋಗಬೇಕು, ನೋಡ್ಕೊಂಡು ಹೋಗಬೇಕು. ಹಾಗಾಗಿ ಒಂದಷ್ಟು ಕೆಲಸಗಳನ್ನು ನಾನು ಮಾಡಬೇಕಾಗುತ್ತೆ. ಆದರೆ ಅವರು ಅದೆಲ್ಲವನ್ನು ಪೂರೈಸಿಕೊಂಡು ಉಳಿದ ಸಮಯವನ್ನು ಮಾಡಿಕೊಂಡು ಪ್ರತಿನಿತ್ಯ ದೇವಾಲಯಕ್ಕೆ ಹೋಗ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ಪೂಜೆಗಳನ್ನು ಮಾಡ್ತಾರೆ, ಆಮೇಲೆ ಸ್ತೋತ್ರಗಳನ್ನು ಮಾಡ್ತಾರೆ. ಹೀಗೆ ಅವರು ಮಾಡ್ಕೊಂಡು ಬರ್ತಾರೆ. ಒಂದು ದಿನ ಆ 3 ಕೂಡ ದೇವಾಲಯಕ್ಕೆ ಬಂದಿದ್ದಾರೆ, ಭಗವಂತನಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿದ್ದಾರೆ. 3 ಜನ ಪ್ರಾರ್ಥನೆ ಮಾಡ್ಕೊಳ್ತಾರೆ. ನೋಡಿ, ಆ ನಮ್ಮ ಮನಸ್ಸಿಗೆ ಬರಬೇಕು, ಆ ಪ್ರಾರ್ಥನೆಯನ್ನು ಹೇಗೆ ಮಾಡ್ಕೊಂಡಿದ್ದಾರೆ ಅನ್ನೋದನ್ನು ಗಮನಿಸ್ಕೊಳ್ಬೇಕು. ನಾಮದೇವ ಮೊದಲು ಭಗವಂತನಿಗೆ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿ ಪ್ರಾರ್ಥನೆ ಮಾಡ್ಕೊಳ್ತಾರೆ. ಅಪ್ಪ ಭಗವಂತ, ನನಗೆ ನೀನು ಎಂತಹ ಒಂದು ಹುಡುಗಿಯನ್ನು ಕೊಟ್ಟೆ, ಪತ್ನಿಯನ್ನಾಗಿ ಕರುಣಿಸಿದೆ. ಆಕೆ ಅತ್ಯಂತ ಸಾಧ್ವಿ, ಶಿರೋಮಣಿ. ನಾನು ಮಾಡ್ತಾ ಇರತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯಗಳು ಕೂಡ ಅವಳು ಬೆನ್ನೆಲುಬಾಗಿ ನಿಂತುಕೊಂಡು ನನಗೆ ಪ್ರೋತ್ಸಾಹವನ್ನು ಮಾಡ್ತಾರೆ. ತಂದೆ ತಾಯಿನ ಅಂದರೆ ಅವಳ ಅತ್ತೆ ಮಾವನ ನೋಡ್ಕೊಳ್ತಾರೆ. ಮಕ್ಕಳನ್ನು ತುಂಬ ಚೆನ್ನಾಗಿ ಪರಿಪಾಲನೆ ಮಾಡ್ತಾರೆ. ಮನೆಗೆ ಬಂದ ಅತಿಥಿಗಳನ್ನ ದೇವರನ್ನು ಪರಿಪಾಲಿಸಿಕೊಂಡು ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ. ಅವಳು ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರುವ ಕಾರಣಕ್ಕಾಗಿ ನನಗೆ ಆ ಪ್ರಪಂಚದ ಒಂದು ಒಡವೆ ಇಲ್ಲ. ಹಾಗಾಗಿ ನಾನು ನಿನ್ನನ್ನು ನೋಡೋದಕ್ಕೆ ನನಗೆ ಅವಕಾಶ ಆಗಿದೆ. ನಾನು ಹೀಗೆ ನೋಡ್ತಾ ಇರೋದು ಯಾರಿಂದ ಅಂದರೆ ನನ್ನ ಪತ್ನಿಯಿಂದ. ಅಂತಹ ಪತ್ನಿಯನ್ನು ನೀವು ಕರುಣಿಸ್ಕೊಟ್ಟಿದೆಯಪ್ಪ ಭಗವಂತ, ನಿನಗೆ ನಾನು ಎಷ್ಟು ಕೊಡ್ತೀನಿ ಅಂತ ಹೇಳೋದು ಕೂಡ ಕಡಿಮೆ ಅಂತೇಳಿ ಅವನು ಸಾಷ್ಟಾಂಗ ಪ್ರಣಾಮವನ್ನು ಮಾಡ್ತಾನೆ. ಎರಡನೇ ಒಂದು ತುಕಾರಾಮನ್ ಕೂಡ ನಮಸ್ಕಾರ ಮಾಡ್ತಾರೆ. ಅವ್ರು ಹೇಳ್ತಾ ಇದ್ದಾರೆ, ಭಗವಂತ ನನಗೆ ಎಂತಹ ಹುಡುಗಿಯನ್ನು ನೀವು ಕರುಣಿಸಿದೆ ಅಂತಂದರೆ ಅವಳು ಕೈಯಾಡಿ ಪ್ರತಿನಿತ್ಯ ಜಗಳ ಮಾಡ್ತಾರೆ. ಕೂತರು ತಪ್ಪು, ನಿಂತರು ತಪ್ಪು. ಅತ್ತೆ ಮಾವರ ಸೇವೆಲ್ಲ ಮಾಡೋದಿಲ್ಲ, ಮಕ್ಕಳನ್ನ ಸರಿಯಾಗಿ ನೋಡ್ಕೊಳ್ಳೋದಿಲ್ಲ. ಏನು ಅನುಕ್ಷಣವೂ ಕೂಡ ಒಂದೆಲ್ಲ ಒಂದು ರೀತಿ ಕೀಳು. ಇಷ್ಟೆಲ್ಲ ನೀನು ಕೊಟ್ಟಿಯಲ್ಲ, ಈ ಕೊಟ್ಟ ಕಾರಣಕ್ಕಾಗಿ ಅದರಿಂದ ನಾನು ಮುಕ್ತನಾಗಬೇಕು ಅನ್ನೋ ಕಾರಣಕ್ಕಾಗಿ ನಾನು ನಿನ್ನನ್ನು ಆಶ್ರಯಿಸಿದೆ. ನಿನ್ನನ್ನು ಇವತ್ತು ನಾನು ಆಶ್ರಯಿಸಿದ ಯಾರಿಂದ? ನನ್ನ ಹೆಂಡತಿಯ ಕಾರಣ. ಒಂದೊಮ್ಮೆ ಆಕೆ ಸಾಧ್ವಿಯಾಗಿದ್ದಿದ್ರೆ, ಶಿರೋಮಣಿ ಆಗಿದ್ದಿದ್ರೆ, ನಾನು ಪ್ರಾಯ ಅವಳ ವ್ಯಾಮೋಹಕ್ಕೆ ಒಳಗಾಗಿ ನಿನ್ನನ್ನು ಕಾಣ್ತಾ ಇದ್ದೋ ಇಲ್ವೋ ಭಗವಂತ, ನಿನ್ನನ್ನು ನಾನು ಶರಣಾಗತನಾಗಿದ್ದೇನೆ. ನಾನು ಎಷ್ಟು ನಿನಗೆ ಶರಣಾಗತ ಹೊಂದಿದ್ರು ಕೂಡ ಕಡಿಮೆ ಅಂತ ಹೇಳ್ಕೊಂಡು ಅವನು ಪ್ರಾರ್ಥನೆ ಮಾಡ್ತಾನೆ. 3ನೇವರು ನರಸಿಂಹ ಮೆಹ್ತಾ. ಇದು ನಡೆದಂಥ ಘಟನೆ. ನರಸಿಂಹ ಮೆಹ್ತಾ ಹೇಳ್ತಾನೆ, ಭಗವಂತ ನನಗೆ ಅತ್ಯಂತ ಒಳ್ಳೆಯ ಹೆಂಡತಿಯನ್ನು ಕರುಣಿಸಿಕೊಟ್ಟೆ, ನೀನು ನಾನು ಸಂತೋಷವಾಗಿದ್ದೆ. ಆದರೆ ಅವಳು ಅಕಾಲ ಮೃತ್ಯುವಿಗೆ ತುತ್ತಾಗಿದೆ, ಬಹಳ ಬೇಗ ಹೊರಟೋದು. ಒಂದೊಮ್ಮೆ ಅವಳು ಹೋಗಲಿಲ್ಲ ಅಂತ ಆಗಿದ್ದರೆ ನಾನು ಪ್ರತಿನಿತ್ಯ ಹೆಂಡತಿಯ ಜೊತೆಗೆ ಇದ್ದುಕೊಂಡು ಆ ಸಂಸಾರದ ಸುಖದಲ್ಲಿಯೇ ನಾನು ಬಿಡ್ತಾ ಇದ್ದೆ. ಇವತ್ತು ನಾನು ಅತ್ಯಂತ ಸುಖವಾಗಿ ಭಗವಂತನ ನೆನಪಿಸಿಕೊಳ್ಳೋದಕ್ಕೆ ಕಾರಣ ಏನಂದರೆ ನನ್ನ ಪ್ರೀತಿ ಪಾತ್ರವಾಗಿರ್ತಕ್ಕಂತಹ ಹೆಂಡತಿ ಇಲ್ಲದೇ ಇರುವ ಕಾರಣಕ್ಕಾಗಿ ನಾನು ಅವಳನ್ನು ಸ್ಮರಿಸಿಕೊಡ್ತಾನೆ ಮತ್ತು ನಿನಗೆ ನಾನು ಶರಣಾಗತನಾಗಿದ್ದೇನೆ. ಸ್ನೇಹಿತರೆ ನೋಡಿ, ಈ 3 ಘಟನೆಗಳಿದೆಯಲ್ಲ, ನಾವು ಭಗವಂತನನ್ನ ಕಾಣಬೇಕು ಅಂತಂದರೆ, ಸಚ್ಚಿಂತನೆಯನ್ನು ಮಾಡಬೇಕು ಅಂದರೆ, ಸಜ್ಜನರ ಸಹವಾಸವನ್ನು ಮಾಡಬೇಕು ಅಂದರೆ ನಮಗೆ ಸಮಯವನ್ನು ನಾವು ಹೇಗೆ ಬೇಕಾದರೂ ಕೂಡ ನಾವು ಮಾಡಿಕೊಳ್ತೇವೆ. ಆದ್ದರಿಂದಲೇ ಇಂತಹ ಉತ್ಸವಗಳು ನಮ್ಮನ್ನ ಋಣಾತ್ಮಕ ಚಿಂತನೆಯಿಂದ ಧನಾತ್ಮಕ ಚಿಂತನೆಯೆಡೆಗೆ ನಮ್ಮನ್ನು ಕರ್ಕೊಂಡು ಹೋಗಲಿಕ್ಕೆ ಕಾರಣೀಕರ್ತವಾಗುತ್ತೆ. ನಾವೆಲ್ಲರೂ ಕೂಡ ಸಚ್ಚಿಂತನೆಯನ್ನು ಮಾಡಬೇಕು, ಧನಾತ್ಮಕ ಚಿಂತನೆಯನ್ನು ಮಾಡಬೇಕು ಅಂದರೆ ಎಲ್ಲ ನಮ್ಮ ಸಮಸ್ಯೆಗಳನ್ನೆಲ್ಲ ಬದಿಗೊತ್ತಿ ಬಿಡ್ತೇವೆ. ಅದಕ್ಕೆ ಬೇರೆ ಬದಿಗೊಟ್ಟೋದಕ್ಕೆ ಏನು ಕಾರಣಗಳಿದೆ, ಆ ಕಾರಣಗಳನ್ನು ಹುಡುಕೊಂಡು ಬರ್ತೇವೆ. ತನ್ನ ನಾವು ನಮ್ಮನ್ನು ತೊಡಗಿಸಿಕೊಳ್ತೇವೆ. ನೋಡಿ, ವಾಸುದೇವ ಬೆಳೀತಾ ಬರ್ತಾನೆ. ಮನೆಯಲ್ಲಿ ಗೊತ್ತಿದೆ ನಮಗೆ, ಅವರ ಮನೆ ಅತ್ಯಂತ ಬಡತನದ ಒಂದು ಕುಟುಂಬ. ಇವರು ತಂದೆ ಯಾರೋ ಒಬ್ಬರು ಒಂದು ಸ್ವಲ್ಪ ಸಾಲ ಮಾಡಿಬಿಡ್ತಾರೆ, ಶ್ರೀಮಂತರನ್ನ ಸಾಲ ಮಾಡಿರ್ತಾರೆ. ಈ ಸಾಲ ತೀರಿಸಬೇಕಲ್ಲ, ಸಾಲ ತೀರಿಸೋದಕ್ಕೆ ಇರೋದು ಏನಿಲ್ಲ ತೀರಿಸೋದಕ್ಕೆ. ಆ ಶ್ರೀಮಂತ ಮನೆಗೆ ಬಂದು ಬಿಡಿಲ್ಲ. ಮಧ್ಯಾಹ್ನ ಮನೆಗೆ ಬಂದು ಕೂತು ಅವ್ರು ಕೇಳ್ತಾ ಇದ್ದಾರೆ, ನೋಡಪ್ಪ ತಗೊಂಡದನ್ನು ಕೊಡುವಂತ. ಇವರು
ಕೊಡಬೇಕಲ್ಲ, ಏನಿಲ್ಲ, ಏನು ಮಾಡೋದು? ಮಧ್ಯಾಹ್ನ ಊಟದ ಸಮಯ ಅಲ್ಲಿ ತನ್ನ ಪತ್ನಿಯ ಊಟಕ್ಕೆ ಬನ್ನಿ ಅಂತ ಕರೀತಾ ಇದ್ದಾರೆ. ಕೊಟ್ಟ ನಾನು ಪಡ್ಕೊಂಡಿರ್ತಕ್ಕಂಥ ಸಾಲವನ್ನು ಕೊಡದೇನೆ ನಾನು ಊಟ ಮಾಡೋದು ಹೇಗೆ? ಭೋಜನ ಸ್ವೀಕಾರ ಮಾಡುವ ಹಾಗಿಲ್ಲ. ಭೋಜನ ಸ್ವೀಕಾರ ಮಾಡಬೇಕು, ಸಾಲವನ್ನು ತೀರಿಸಬೇಕು. ಇದು ಎರಡೂ ಆಗದೆ ಹೋದ ಕೆಲಸ. ಅಂತ ಒಂದು ಇಕ್ಕಟ್ಟಿಗೆ ಸೇರಿಬಿಡ್ತಾರೆ. ವಾಸುದೇವ ಎಲ್ಲವನ್ನ ನೋಡ್ತಾರೆ. ಆ ಪುಟ್ಟ ಮಗುವಿನ ಮನಸ್ಸಿನಲ್ಲಿ ನನ್ನ ತಂದೆಯ ಸಂಕಟವನ್ನು ನಾನು ಪಾರು ಮಾಡಬೇಕು, ಸಂಕಟದಿಂದ ಅವರನ್ನು ಪಾರು ಮಾಡಬೇಕು ಅಂತಕ್ಕಂಥ ಒಂದು ಭಾವ. ಆಗ ಏನು ಮಾಡ್ತಾರೆ ಅಂತಂದರೆ, ಕೂಡಲೇ ಆ ಶ್ರೀಮಂತರ ಒಂದು ಕ್ಷಣ ಇದಕ್ಕೆ ಬನ್ನಿ ಅಂತ ಕರೀತಾರೆ, ಸನ್ನೆ ಮಾಡಿ ಕರೀತಾನೆ, ಕರ್ಕೊಂಡು ಹೋಗ್ತಾನೆ. ತಮ್ಮ ಮನೆಯ ಹಿಂದುಗಡೆ ಒಂದು ಹುಣಸೆ ಮರ ಇರುತ್ತೆ. ಹುಣಸೆ ಮರದ ಕೆಳಗಡೆ ಒಂದಷ್ಟು ಹುಣಸೆ ಬೀಜ ಇರುತ್ತೆ. ಆ ಹುಣಸೆ ಬೀಜಗಳನ್ನೆಲ್ಲ ಆಯ್ಕೆ ಮಾಡಿಕೊಂಡು ತಂದು ಅವರ ಕೈಗೆ, ಆ ಶ್ರೀಮಂತನ ಕೈಗೆ ಇಟ್ಬಿಡ್ತಾರೆ. ಇಟ್ಟು ತಗೊಳ್ಳಿ ಅಂತ ಹೇಳಿ ಆ ಶ್ರೀಮಂತರಿಗೆ ಸಂತೋಷವೋ ಸಂತೋಷ, ಖುಷಿಯೋ ಖುಷಿ, ಆನಂದವ ನೋಡ್ತಾನೆ. ಎಲ್ಲವೂ ಕೂಡ ಚಿನ್ನದ ಬಂಗಾರದ ಇದು. ಅಲ್ಲಿಗೆ ತಾನು ಏನನ್ನು ಸಾಲವನ್ನಾಗಿ ಕೊಟ್ಟಿದ್ದು ಅದಕ್ಕಿಂತ ಹೆಚ್ಚಿಗೆ ನನಗೆ ಸಿಕ್ಕಿದೆ, ಬಹಳ ಖುಷಿ ಆಯಿತು, ಸಂತೋಷ ಆಯಿತು. ಅವನು ಅಲ್ಲಿಂದ ಹಾಗೆಯೇ ಮಾಡಿಬಿಡ್ತಾನೆ. ಇಲ್ಲಿ ಇವರಿಗೆ ಒಂದು ಸಂಕಟ, ಇನ್ನು ನಾನು ಸಾಲ ತೀರಿಸಿಲ್ಲ, ಊಟ ಮಾಡೋಕ್ಕಾಗಲ್ಲ, ಹಾಗೆ ಕೂತಿರ್ತಾರೆ. ವಾಸುದೇವ ಬಂದು ಇಲ್ಲ ಅಪ್ಪ ಊಟಕ್ಕೆ ಬನ್ನಿ ಅಂತ ಕರ್ಕೊಂಡು ಹೊರಗಡೆ ಕರ್ಕೊಂಡು ಹೋಗ್ತಾನೆ. ಈಗ ಅವನಿಗೆ ಅನಿಸುತ್ತೆ ಇದು ಹೇಗೆ ಸಾಧ್ಯ ಆಯಿತು ಅಂತ, ಇಂಥ ಒಂದು ಘಟನೆ ಅಂತಕ್ಕಂಥ ಹೇಗೆ ಆಯಿತು ಅಂತಕ್ಕಂಥ ಒಂದು ಭಾವ ಬಂದೇ ಬರ್ತದೆ. ಆದರೆ ಆ ಹುಣಸೆಯ ಬೀಜವೂ ಕೂಡ ಅಂತಹ ಸಂಕಟದ ಪರಿಸ್ಥಿತಿಯಲ್ಲಿ ಹೇಗೆ ಆಗಬಲ್ಲದು ಅನ್ನುವುದನ್ನು ನಾವು ನೋಡ್ತೇವೆ. ಇದು ಹೇಗೆ ಸಾಧ್ಯ ಅಂತಂದರೆ ಆ ಒಂದು ಪರಂಪರೆಯ ಇದರಲ್ಲಿ ಹನುಮಂತ, ಭೀಮ, ಶಾಕಲೆ, ಮಧ್ವರ ಒಂದು ಆಗಮನ, ಈ ರೀತಿ ತನ್ನ ತಂದೆಯನ್ನ ಸಂಕಟದಿಂದ ಪಾರು ಮಾಡ್ತಕ್ಕಂಥದ್ದನ್ನು ಕಾಣ್ತೇವೆ. ಅಸಾಧ್ಯ ಬುದ್ಧಿವಂತ. ನಮ್ಮಲ್ಲಿ ಏಕಸಂಧಿಗ್ರಾಹಿ, ವಿಸಂಧಿಗ್ರಾಹಿ ಅಂತೆಲ್ಲ ಪದಗಳನ್ನು ಬಳಸ್ತಾರೆ. ಏನಂತಂದ್ರೆ ಒಮ್ಮೆ ಹೇಳಿದ್ದು ಅದು ಹೇಳಿದ ತಕ್ಷಣವೇ ನಮ್ಮ ಮನಸ್ಸಿಗೆ ಹೋದರೆ, ಮನಸ್ಸಿಗೆ ನಾಟಿದರೆ, ಅದು ನಮಗೆ ಅರ್ಥವಾದರೆ ಅದು ಏಕಸಂಧಿಗ್ರಾಹಿ ಅಂತ ಅವರನ್ನು ಕರಿತೇವೆ. ಕೆಲವೊಮ್ಮೆ ನಮಗೆ ಅರ್ಥ ಆಗಲ್ಲ ಅಂತ ಹೇಳ್ಬೋದು, ಇನ್ನೊಮ್ಮೆ ಬಿಡಿ ಅಂತ ಹೇಳ್ಬೋದು. ಎರಡನೇ ಸಲ ದ್ವಿಸಂಧಿಗ್ರಾಹಿ, ಎರಡು ಸಲ ಹೇಳಿದ್ರೆ ಅರ್ಥ ಆಗಲ್ಲ, ತ್ರಿಸಂಧಿಗ್ರಾಹಿ ಅಂತ. ನಾವುಗಳೆಲ್ಲ ಹೇಗೆ ಅಂದರೆ ಶತಸಂಧಿಗ್ರಾಹಿ, ನಮಗೆ ಹಾಗೆ ಒಂದೆರಡು ಸಲ ಹೇಳಿದ್ರೆ 3 ಸಲ ಹೇಳಿದ್ರು ಕೂಡ ಅಂತಲೇ ಹೇಳ್ತಾ ಇರ್ತೇವೆ. ಯಾಕೆಂದ್ರೆ ನಮ್ಮ ಮನಸ್ಸು ಎಲ್ಲ ಕಡೆ ಹರಿದಾಡ್ತಾ ಇರ್ತದೆ. ಈ ವಾಸುದೇವ ಏಕಸಂಧಿಗ್ರಾಹಿಯ ಅತ್ಯಂತ ಬುದ್ಧಿವಂತನಾಗಿದ್ದ. ಗುರುಗಳು ಹೇಳ್ತಾ ಇರ್ತಕ್ಕಂತಹ ಮಾತು ಅವರಿಗೆ ಅಲ್ಲಿದ್ದು ಮಾತ್ರವಲ್ಲ, ವರ್ತಮಾನದ ಮಾತ್ರವಲ್ಲ, ಭವಿಷ್ಯದ ಎಷ್ಟೋ ಸಂಗತಿಗಳು ಗೊತ್ತಾಗ್ತಾ ಇತ್ತು. ಮನೆಯಲ್ಲಿ ತಂದೆ ಎಷ್ಟೋ ವಿಷಯಗಳನ್ನ ಪಾಠ ಮಾಡ್ತಾ ಇದ್ರು. ಸಸ್ಯಶಾಸ್ತ್ರವನ್ನು ಪಾಠ ಮಾಡ್ತಾ ಇದ್ರು ತಂದೆ. ಸಸ್ಯಶಾಸ್ತ್ರದ ಪಾಠ ಮಾಡ್ತಾ ಇರುವಾಗ ಆ ಪಾಠದ ಮಧ್ಯದಲ್ಲಿ, ಆ ಶ್ಲೋಕದ ಮಧ್ಯದಲ್ಲಿ ಕೂಡ ಶ್ಲೋಕದ ಮಧ್ಯದಲ್ಲಿ ಲಿಂಗುಚ ಅನ್ನತಕ್ಕಂಥ ಒಂದು ಪದ ಬಂದ್ಬಿಡ್ತದೆ. ಲಿಂಗುಚ ಅನ್ನತಕ್ಕಂಥ ಈ ಪದ ಬಂದಾಗ ಅದನ್ನ ಆ ಪದಕ್ಕೆ ಅರ್ಥ ಅನ್ನತಕ್ಕಂಥ ತಂದೆಗೆ ಗೊತ್ತಿರೋದಿಲ್ಲ. ಹಾಗಾಗಿ ಅದನ್ನು ಮುಂದೆ ಹೇಳೋಣ ಅಂತ ನಾವೆಲ್ಲ ಅಧ್ಯಾಪಕ ವೃತ್ತಿಯನ್ನು ಮಾಡಿ ಬಂದವರು. ನಮ್ದು ಹೇಗಿದೆ ಅಂದರೆ ಅಗ್ರೇ ಸ್ಪಷ್ಟ ಭವಿಷ್ಯತಿ ಅಂದರೆ ಈಗ ನನಗೆ ಗೊತ್ತಿಲ್ಲ ಅಂತಂದರೆ ಅದೇನು ತಲೆಗಿಸ್ಕೊಬೇಡಿ, ಮತ್ತೆ ಮುಂದೆ ಗೊತ್ತಾಗತ್ತೆ ಅಂತೇಳಿ ನಾವು ಅದನ್ನು ಮುಂದಕ್ಕೆ ಹಾಕೊಂಡು ಹೋಗ್ಬೋದು. ಅದೊಂದು ವಿಶಿಷ್ಟವಾದಂಥ ಒಂದು ಕಲೆಯಾಗಿ ಪರಿಗಣಿಸುತ್ತೆ. ಹಾಗಾಗಿ ಅವರು ಸ್ವತಃ ಇಲ್ಲಪ್ಪ ನಾನು ಮತ್ತೆ ಮುಂದೆ ಹೇಳ್ತೇನೆ ಅಂತ ಹೇಳ್ಕೊಂಡು ಮುಂದಕ್ಕೆ ಹೋಗೋ ಪ್ರಯತ್ನವನ್ನು ಮಾಡ್ತಾರೆ. ವಾಸುದೇವ ಕೇಳ್ತಾನೆ, ಈ ಲಿಂಗುಚ ಅಂದರೆ ಏನು ಅಂತ ಕೇಳ್ತಾರೆ. ಗೊತ್ತಾಗೋದಿಲ್ಲ. ಅಲ್ಲಿ ಕೂತಿರ್ತಕ್ಕಂತಹ ಕೇಳ್ತಾ ಇರ್ತಕ್ಕಂತಹ ಹುಡುಗರೆಲ್ಲರೂ ಕೂಡ ವಾಸುದೇವ ನಿಮಗೆ ಗೊತ್ತಿದ್ದು ನೀನು ಹೇಳು ಅಂತ ಹೇಳ್ತಾರೆ. ಆಗ ವಾಸುದೇವ ಲಿಂಗುಚ ಅಂದರೆ ಅದು ಹೆಬ್ಬಲಸು ಅನ್ನತಕ್ಕಂಥ ಪದವನ್ನು ಹೇಳ್ತಾರೆ. ಅಂದರೆ ವಿದ್ಯಾರ್ಥಿಗಳು ಎಷ್ಟೋ ಸಂದರ್ಭದಲ್ಲಿ ನಮಗೆ ಕೃಷ್ಣನ ಬದುಕಿನಲ್ಲಿ ಗೊತ್ತಾಗುತ್ತೆ. ಕೃಷ್ಣ ಸ್ವತಃ ಅವನ್ನೆಲ್ಲ ಬಲ್ಲವನಾದರೂ ಕೂಡ ಗುರುಕುಲಕ್ಕೆ ಹೋಗ್ತಾನೆ, ಗುರುಗಳ ಪಾಠ ಕೇಳ್ತಾನೆ. ಎಲ್ಲಿಯ ಗುರುಕುಲ, ಎಲ್ಲಿಯ ಗುರುಗಳು, ಎಲ್ಲಿಯ ಕೃಷ್ಣ, ನಮಗೆ ಆಶ್ಚರ್ಯವಾಗುತ್ತೆ. ಆದರೆ ಈ ಲೋಕಕ್ಕೆ ಒಂದು ಸಂದೇಶವನ್ನು ಕೊಡಬೇಕಲ್ಲ. ಯದ್ಯದ ಆಚರಣೆ ಶ್ರೇಷ್ಠ ತತ್ತದೇವ ಇತರೇ ಜನ. ಸಮಾಜದಲ್ಲಿರ್ತಕ್ಕಂತಹ ಹಿರಿಯರು, ಸಮಾಜದಲ್ಲಿರ್ತಕ್ಕಂಥ ಉತ್ತಮರು, ಶ್ರೇಷ್ಠರು ಇರತಕ್ಕಂಥವ್ರು ಯಾವ ಪರಂಪರೆಯಲ್ಲಿ ಸಾಕ್ತಾರೋ ನಾವು ಅದನ್ನು ನೋಡ್ತೇವೆ, ಅದೇ ದಾರಿ ಸಾಕ್ತೇವಲ್ಲ. ಹಾಗಾಗಿ ವಾಸುದೇವನು ಕೂಡ ತನ್ನ ಗುರುಗಳ ಬಳಿಯಲ್ಲಿ, ತಂದೆಯ ಬಳಿಯಲ್ಲಿ ಕೂತ್ಕೊಂಡು ಕೇಳುತ್ತಾನೆ. ವಾಸ್ತವಿಕವಾಗಿ ಎಲ್ಲರೂ ಕೂಡ ಅವನಿಗೆ ಗೊತ್ತಿರ್ತಾರೆ. ತನಗೆ ಗೊತ್ತಿರ್ತಕ್ಕಂತಹ ಪರಿಜ್ಞಾನದೊಂದಿಗೆ ಅದನ್ನು ಹೇಳ್ತಾನೆ. ಮುಂದೆ ಸನ್ಯಾಸ ಸ್ವೀಕಾರ ಮಾಡಬೇಕು. ನಾನು ಎಷ್ಟೋ ಸಂಗತಿಯನ್ನು ಬಿಟ್ಟಿದ್ದೇನೆ ಸಮಯದ ಅಭಾವದಿಂದ. ಸನ್ಯಾಸವನ್ನು ಸ್ವೀಕಾರ ಮಾಡಬೇಕು. ಸನ್ಯಾಸ ಸ್ವೀಕಾರ ಮಾಡಬೇಕು ಅಂದರೆ ಬಹುಪಾಲು ತಂದೆ ತಾಯಿ ಒಪ್ಪೋದೇ. ತಂದೆ ಒಪ್ಪಲ್ಲ, ಇಲ್ಲ ತಾಯಿ ಒಪ್ಪಲ್ಲ. ತಂದೆ ತಾಯಿ ಗುರು ಒಪ್ಪೋದೇ. ಸನ್ಯಾಸ ಸ್ವೀಕಾರ ಮಾಡಬೇಕು. ಸನ್ಯಾಸ ಸ್ವೀಕಾರ ಯಾಕೆ ಮಾಡಬೇಕು ಅಂತಂದರೆ ನೋಡಿ, ನಮ್ಮಲ್ಲಿ 4 ಆಶ್ರಮಗಳು, 4 ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. ಸನ್ಯಾಸಾಶ್ರಮ ಎನ್ನತಕ್ಕಂಥದ್ದು ನಮಗೆ ಬುದ್ಧಿಗೆ ಅತ್ಯಂತ ಸಮೀಪದ ದಾರಿ.
ನಾವು ಸನ್ಯಾಸವನ್ನು ಸ್ವೀಕಾರ ಮಾಡಿದ್ರೆ ನಮಗೆ ಹೆಚ್ಚು ಸಮಯ ಅನ್ನತಕ್ಕಂಥದ್ದು ಭಗವಂತನ ಚಿಂತನೆಗೆ ಸಿಗತ್ತೆ. ಈ ಕಾರಣಕ್ಕಾಗಿ ಸನ್ಯಾಸವನ್ನು ಸ್ವೀಕಾರ ಮಾಡ್ತಾರೆ. ವಾಸುದೇವನಿಗೆಲ್ಲ ನಾನು ಸನ್ಯಾಸವನ್ನು ಸ್ವೀಕಾರ ಮಾಡಬೇಕು ಅನ್ನತಕ್ಕಂಥದ್ದು ತುಡಿತಾ ಇದೆ. ಸನ್ಯಾಸವನ್ನು ಸ್ವೀಕಾರ ಮಾಡಬೇಕು ಅಂತ ತಂದೆ ಇರುವಂಥ ಅಪೇಕ್ಷೆ, ಒಂದು ಇಚ್ಛೆ, ಕಾಮನ ಹೇಳ್ಕೊಂಡಾಗ ತಂದೆ ಒಪ್ಪೋದಿಲ್ಲ. ಇಲ್ಲಪ್ಪ ಆಗೋದಿಲ್ಲ ಸನ್ಯಾಸ ಯಾಕೆ ಅಂತಂದರೆ ನೋಡಿ, 12 ವರ್ಷಗಳ ನಿರಂತರವಾಗಿರ್ತಕ್ಕಂತಹ ಒಂದು ಪರಿಶ್ರಮ ಅಂದರೆ ಭಗವಂತನ ಚಿಂತನೆ ನೋಡಿ. ಆ ಸಂದರ್ಭದಲ್ಲಿ ಭೀಷ್ಮ ಪಂಚಕ, ವಿಷ್ಣು ಪಂಚಕ, ವಯೋವೃತ, ಚಾತುರ್ಮಾಸ್ಯ ವೃತ, ಏಕಾದಶಿ ವೃತ, ಸುಮ್ಮನೆ ಇದನ್ನು ಮಾತ್ರ ಅಲ್ಲ, ಚಿಂತನೆಗಳು ಅಂತಂದರೆ ಉಪನ್ಯಾಸಾದಿಗಳು ಸಚ್ಚಿಂತನೆ ಮಾತ್ರವಲ್ಲ, ಎಲ್ಲ ವ್ರತಗಳನ್ನು ಕೂಡ ಮಾಡ್ಕೊಂಡು ಬಂದಿರತಕ್ಕಂಥ ಮಧ್ಯೆಗೆ ಬಂದು ಆ ಎಲ್ಲ ವ್ರತಗಳ ಒಂದು ಪರಿಪಾಕ ಫಲವೆನ್ನುವ ರೀತಿಯಲ್ಲಿ ಮಗುವನ್ನ ಉದಯ ಆಗಿದೆ, ಜನನವಾಗಿದೆ. ಹಾಗಾಗಿ ತಂದೆಗೆ ಎಲ್ಲಿಯೋ ಈ ಮಗುವನ್ನು ನಾನು ನನ್ನ ಕಣ್ಣು ಮುಂದೆ ಇಟ್ಕೊಳ್ಬೇಕು ಅಂತಕ್ಕಂಥ ಒಂದು ಇಲ್ಲಪ್ಪ ಅದು ಆಗೋದೇ ವಾಸುದೇವ ಅಂತ ಹೇಳ್ತಾ ಅವ್ರಿಗೆ ಏನು ಅನಿಸ್ತೋ ಗೊತ್ತಿಲ್ಲ, ಖಂಡಿತ ನಾನು ಒಪ್ಪೋದಿಲ್ಲ ಅಂತ ಹೇಳಿ ವಾಸುದೇವನಿಗೆ ಕೈ ಮುಗಿತಾ ವಾಸುದೇವನಿಗೆ ಒಂದು ನಮಸ್ಕಾರ ಪ್ರದಕ್ಷಿಣೆಯನ್ನು ಬರ್ತಾರೆ. ತಂದೆ ಪ್ರದಕ್ಷಿಣೆಯನ್ನು ಬಂದು ಇಲ್ಲಪ್ಪ ನಾನು ಖಂಡಿತ ಒಪ್ಪೋದಿಲ್ಲ. ಎಷ್ಟೋ ಸಂದರ್ಭದಲ್ಲಿ ನಾವು ಈ ಕಾಲದಲ್ಲಿ ತಂದೆ ಕಾಲ ಮಕ್ಕಳಿಂದ ಅಯ್ಯಪ್ಪ ನೀನು ಬೇಡಪ್ಪ, ನೀನು ಕೆಲಸ ಮಾಡಲೇ ಬೇಡ ಅಂತ ನಮ್ಮ ಮಕ್ಕಳಿಗೆ ನಾವು ನಮಸ್ಕಾರ ಮಾಡ್ತೇವೆ. ಒಳ್ಳೆಯ ಕೆಲಸ ಮಾಡೋದು ನಾವು ಹೇಳ್ತೇವೆ, ಕೆಟ್ಟ ಕೆಲಸ ಮಾಡಬೇಡ ನಮ್ಮ ನಮಸ್ಕಾರ ನಮ್ಮ ಮಕ್ಕಳಿಗೆ ನಾವು ಮಾಡ್ತೇವೆ ಅಂತ ಒಂದು ಕಾಲ ಇದೆ. ಅವರು ನೀನು ನನ್ನನ್ನು ಬಿಟ್ಟು ಹೋಗಬೇಡ, ಹಾಗೆ ಬೇಡ, ಸನ್ಯಾಸ ಸ್ವೀಕಾರ ಮಾಡಬೇಡ ಅಂತ. ಆಗ ವಾಸುದೇವ ತಂದೆಗೆ ಹೇಳಿದ ಮಾತಿದೆಯಲ್ಲ ಅತ್ಯಂತ ಅದ್ಭುತವಾದ. ವಾಸುದೇವ ಹೇಳ್ತಾನೆ, ನೋಡಪ್ಪ ನಾನು ಸನ್ಯಾಸ ಸ್ವೀಕಾರ ಮಾಡಬೇಕು ನನ್ನ ಮನಸ್ಸಿದೆ, ಆದರೆ ನೀನು ಒಪ್ಪೋದಿಲ್ಲ, ನನಗೆ ಒಪ್ಪಿಲ್ಲ ಅಂತ ಹೇಳಿ ಒಪ್ಪಿಗೆ ಬರ್ಬಿಟ್ಟಿಲ್ಲ. ಶಾಸ್ತ್ರದ ಪರಿಭಾಷೆಯಲ್ಲಿ ತನ್ನ ತಂದೆಯನ್ನು ಹೇಗೆ ಕಟ್ಟಿ ಹಾಕ್ತಾರೆ ವಾಸುದೇವ ಅನ್ನತಕ್ಕಂಥದ್ದನ್ನು ಗಮನಿಸಿಕೊಳ್ಳಬೇಕು. ಅವನು ಹೇಳ್ತಾನೆ, ಸನ್ಯಾಸಿಗಳಾದ ಮೇಲೆ ಸನ್ಯಾಸಿಗಳು ಯಾರಿಗೂ ನಮಸ್ಕಾರ ಮಾಡುವಾಗಿಲ್ಲ, ತಾಯಿಯೊಬ್ಬರನ್ನ ಬಿಟ್ಟು ತಾಯಿಗೆ ನಮಸ್ಕಾರ ಮಾಡುವುದು ಜನ್ಮವನ್ನು ಕೊಟ್ಟಂಥವ್ರು. ಅದು ಬಿಟ್ಟರೆ ತಂದೆಗೂ ಕೂಡ ನಮಸ್ಕಾರವನ್ನು ಮಾಡುವಾಗಿಲ್ಲ. ತಂದೆ ಎಲ್ಲಿಯೂ ಕೂಡ ತನ್ನ ಮಗನಿಗೆ ನಮಸ್ಕಾರ ಮಾಡೋದಿಲ್ಲ. ಏನು ನಮಸ್ಕಾರ ಮಾಡೋದಿಲ್ಲ. ಆದರೆ ನೀನು ನನಗೆ ನಮಸ್ಕಾರವನ್ನು ಮಾಡೋದ್ರ ಮೂಲಕ ನನ್ನನ್ನು ಸನ್ಯಾಸಿ ಅಂತ ನೀನು ಒಪ್ಪಿದ ಹಾಗೆ ಆಯಿತು. ಸನ್ಯಾಸಿಗೆ ತಂದೆ ನಮಸ್ಕಾರ ಮಾಡಬಹುದು ಅಂದರೆ ನಾನು ಸನ್ಯಾಸಿ ಆಗಿದ್ದೇನೆ, ನನಗೆ ನೀನು ನಮಸ್ಕಾರವನ್ನು ಮಾಡೋದ್ರ ಮೂಲಕ ಸನ್ಯಾಸಕ್ಕೆ ನೀನು ಯೋಗ್ಯ ಅಂತ ನನಗೆ ಹೇಳಿಬಿಟ್ಟಿದ್ದೆಲ್ಲ, ಶಾಸ್ತ್ರದ ವಚನವನ್ನು ನಾವು ಇರೋದು ಹೇಗೆ ಅಂತ ಕೇಳಿ ತನ್ನ ತಂದೆಯನ್ನು ಒಪ್ಪಿಸ್ತಾನೆ. ತಂದೆ ಆಯಿತು ಅಂತ ಹೇಳ್ತಾನೆ. ಅವರಿಗೆ ಸನ್ಯಾಸ ಇರ್ತಕ್ಕಂಥದ್ದು ಆಗತ್ತೆ. ಮುಂದೆ ಅನಂತೇಶ್ವರ ದೇವಾಲಯದಲ್ಲಿ ಅವರಿಗೆ ಅಚ್ಯುತ ಪ್ರೇಕ್ಷಕ ಎನ್ನತಕ್ಕಂತಹ ಸನ್ಯಾಸಿಗಳು ಅವರಿಗೆ ಸನ್ಯಾಸ ದೀಕ್ಷೆಯನ್ನು ಕೊಡ್ತಾರೆ, ಸನ್ಯಾಸ ದೀಕ್ಷೆಯನ್ನು ಪಡ್ಕೊಳ್ತಾರೆ. ಮುಂದೆ ಸನ್ಯಾಸಿಗಳ ಆದ ಮೇಲೆ ಅಂದರೆ ಸನ್ಯಾಸ ಸಂದರ್ಭದಲ್ಲಿ ಪೂರ್ಣ ಪ್ರಜ್ಞಾ ಅಂತ ಅವರಿಗೆ ಆಶ್ರಮದ ಹೆಸರು, ಆಮೇಲೆ ಪೀಠದಕ್ಕೆ ಬಂದಾಗ ಆನಂದ ತೀರ್ಥ ಅನ್ನತಕ್ಕಂಥ ಒಂದು ಹೆಸರು ಮತ್ತು ಮುಂದೆ ಮಧ್ವ ಎನ್ನತಕ್ಕಂಥ ಹೆಸರಿನಲ್ಲಿ ಅತ್ಯಂತ ಪ್ರಸಿದ್ಧರಾಗ್ತಾರೆ. ನಾಡಿನಾದ್ಯಂತ ಅವರು ಸಂಚಾರ ಮಾಡ್ತಾರೆ. ಒಂದು ಪ್ರಸಂಗವನ್ನು ಹೇಳಿ ನನ್ನ ಮಾತನ್ನು ಮುಗಿಸಿಬಿಡ್ತಾರೆ. ಅವರು ದ್ವಾದಶ ಸ್ತೋತ್ರಗಳನ್ನು ರಚಿಸಬೇಕು ಅಂತ, ಯಾಕೆಂದರೆ ನಾನು ಸ್ತೋತ್ರಗಳ ಒಂದು ಮಾತನ್ನು ಹೇಳಲೇಬೇಕು. ದ್ವಾದಶ ಸ್ತೋತ್ರವನ್ನು ರಚಿಸಬೇಕು ಅಂತ ಹೇಳಿ ಅವರು ಆಲೋಚನೆ ಮಾಡ್ತಾರೆ, ಸ್ತೋತ್ರವನ್ನು ರಚನೆ ಮಾಡ್ತಾರೆ. ಮಾಡ್ತಾ ಒಂದು ದಿನ ಅಲ್ಲಿಂದ ಮಲ್ಪೆ ಉಡುಪಿನ ಸಮೀಪಕ್ಕೆ ಅಲ್ಲಿ ಅವರು ಸಂಚಾರವನ್ನು ಮಾಡ್ತಾ ಇರ್ತಾರೆ. ದ್ವಾದಶ ಸ್ತೋತ್ರದಲ್ಲಿ 5ನೇ ಅಧ್ಯಾಯದವರೆಗೆ ಆಗಿರ್ತದೆ. ಅಂತಹ ಸಂದರ್ಭದಲ್ಲಿ ಅವರು ಆ ಸಮುದ್ರದ ದಡದ ಮೇಲೆ ಕೂತ್ಕೊಂಡು ಸ್ತೋತ್ರವನ್ನು ನೆನಪಿಸ್ಕೊಳ್ತಾ ಹೋಗ್ತಾರೆ. ಅವರಿಗೆಲ್ಲ ಸ್ತೋತ್ರ ರಚನೆ ಮಾಡಬೇಕು ಅಂದರೆ ಮುಂದಕ್ಕೆ ಹೋದರೂ ಹಿಂದಕ್ಕೆ ಬರೋದಿಲ್ಲ. ಒಂದು ಸಲ ಒಂದು ಪದ ಬಂತು ಅಂದರೆ ಅದೇ ಮತ್ತೆ ಆ ಪದವನ್ನು ತೆಗೆಯುವ ಪ್ರಶ್ನೆ ಇರೋದು. ಹಾಗೆ ಆ ರೀತಿಯಲ್ಲಿ ಅವರು ಸ್ತೋತ್ರ ರಚನೆ ಮಾಡ್ತಾ ಇರ್ತಾರೆ. ಅಲ್ಲಿಂದ ನೋಡ್ತಾ ಇದ್ದಾಗ ಒಂದು ಹಡಗು ಸಮುದ್ರದಲ್ಲಿ ಆಚೆ ಈಚೆ ಆಗ್ತಾ ಇರುತ್ತೆ, ಅಲ್ಲೋಲ ಆಗ್ತಾ ಇರುತ್ತೆ, ಮುಳುಗುವಂಥ ಒಂದು ಸ್ಥಿತಿಗೆ ಬಂದಾಗ ಇವರು ಇಲ್ಲಿಂದಲೇ ತನ್ನ ಸನ್ನೆಯ ಮೂಲಕ ತನ್ನಲ್ಲಿರ್ತಕ್ಕಂತಹ ಒಂದು ವಸ್ತ್ರ ಇರುತ್ತೆ, ಕಾವಿ ವಸ್ತ್ರ, ಅದನ್ನು ಸನ್ನೆ ಮಾಡ್ತಾರೆ. ಮಾಡ್ಕೊಂಡು ಇವರು ಹಾಗೆ ಕೂತ್ಕೊಳ್ತಾರೆ. ಹೀಗೆ ಮಾಡಿದ ಕಾರಣಕ್ಕಾಗಿ ಆ ಹಡಗು ಅನ್ನತಕ್ಕಂಥದ್ದು ಅತ್ಯಂತ ಸುರಕ್ಷಿತವಾಗಿ ದಡವನ್ನು ಸೇರುತ್ತೆ. ಆ ನಾವಿಕ ಹಡಗಿನ ಪ್ರಮುಖ ಇರ್ತಾನೆ, ಬಂದು ಅವರಿಗೆ ನಮಸ್ಕಾರವನ್ನು ಮಾಡ್ತಾನೆ. ಅವರಿಗೊಂದು ಇದು ಹೇಗೆ ಸಾಧ್ಯ ಆಯಿತು ಅಂತ ಅವರಿಗೆ ಅನಿಸಿಬಿಡ್ತದೆ. ಅವರಿಗೆ ತಡ್ಕೊಳಕ್ಕಾಗದ ನೇರವಾಗಿ ಬಂದು ಅವರ ಕಾಲಿಗೆ ಇಳಿತಾನೆ. ನಾನು ಏನು ನಾನು ಕೊಡಲೇಬೇಕು, ನಾವು ಕೇಳಿ ನಮ್ಮನ್ನು ಈ ಹಡಗನ್ನು ರಕ್ಷಿಸಿದ್ದೀರಿ, ಹಡಗಲ್ಲಿರ್ತಕ್ಕಂತಹ 100 ಜನರ ಪ್ರಾಣವನ್ನು ರಕ್ಷಣೆ ಮಾಡಿದ್ದೀರಿ, ನಿಮಗೆ ಕೃತಜ್ಞತೆಯ ಕುರುಹಾಗಿ ನಾನು ಇನ್ನೊಂದು ಕೊಡಬೇಕು ಅಂತ ಕೇಳ್ಕೊಳ್ತಾನೆ, ಪ್ರಾರ್ಥಿಸ್ಕೊಳ್ತಾನೆ. ಕೇಳಿ ಸನ್ಯಾಸಿ ಅದು ಏನು ಬೇಡಪ್ಪ ಅಂತ ಹೇಳ್ತಾರೆ. ಮತ್ತೆ ಪ್ರಶ್ನಿಸಿದಾಗ ಅವ್ರು ಸ್ವಂತ ಒಂದನೇ ಹೇಳ್ತಾರೆ, ನಿಮ್ಮ ಹಡಗಲಿರ್ತಕ್ಕಂತಹ ಆ
ಯಾವ ಇದಿದೆಯೇ ಗೋಪಿಚಂದ್ರದ ಒಂದು ಮಣ್ಣಿನ ಮುದ್ದೆ ಇದೆ, ಅದು ಆವಾಗ ಗುಜರಾತ್ ಆ ಕಡೆಯಿಂದ ಗೋಪಿಚಂದ್ರ ತರ್ತಾ ಇದ್ರು, ಅದನ್ನು ನನಗೆ ಕರುಣಿಸಲು ಸಾಕು ಅಂತ. ಆಶ್ಚರ್ಯ ಆಗುತ್ತೆ, ಇದನ್ನು ಕೂಡ ಕೇಳೋರಿದ್ದಾರ. ನಮಗೆ ಆಶ್ಚರ್ಯ ಆಗ್ಬಿಡುತ್ತೆ. ಯಾಕೆಂದರೆ ವಾಮನಾವತಾರದಲ್ಲಿ ಅವನು ವಾಮನನಾಗಿ ಬಂದವನು 100 ಹೆಜ್ಜೆ ಕೇಳ್ತಾನೆ. 100 ಹೆಜ್ಜೆ ಕೇಳ್ತಾನೆ, ಏನು ಬೇಕಾದಷ್ಟು ಕೇಳ್ಬೋದಿತ್ತು ಅಂತ ನಮಗೆ ಇದನ್ನೆಲ್ಲ ಕೇಳಿದಾಗ ಇವರಿಗೂ ಆಶ್ಚರ್ಯ ಆಗ್ಬಿಡ್ತಾರೆ. ಕೊನೆಗೆ ಆ ಗೋಪಿಚಂದ್ರನಾದ ಇದರಲ್ಲಿ ತೆಗೆದಾಗ ಕೃಷ್ಣನ ಸಿಗ್ತದೆ ನೋಡಿ. ಆ ದ್ವಾದಶ ಸ್ತೋತ್ರಗಳನ್ನ ಹೇಳ್ತಾ ಇದ್ದಾಗೆ ಅಲ್ಲಿಂದ 5ನೇದಿಂದ 6ನೇ ಅಧ್ಯಾಯಕ್ಕೆ ಬರ್ತಾರೆ. ಹಾಗೆ ಆ ವಿಗ್ರಹವನ್ನು ತೆಗೆದುಕೊಂಡು ಹಾಗೆ ಮುಂದಕ್ಕೆ ಬಂದು ಶ್ರೀಕೃಷ್ಣನನ್ನು ಒಂದು ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ. ಮುಂದಕ್ಕೆ ಅಲ್ಲಿ 8 ಮಠಗಳನ್ನ ಅಷ್ಟಮಠಗಳನ್ನು ಸ್ಥಾಪನೆ ಮಾಡ್ತಾರೆ. ಅಷ್ಟಮಠಗಳನ್ನು ಸ್ಥಾಪನೆ ಮಾಡೋದ್ರ ಮೂಲಕ ಮಧ್ವಾಚಾರ್ಯರು ಯಾವ ತತ್ವವನ್ನು ಪ್ರತಿಪಾದನೆ ಮಾಡೋರು ಈ ಲೋಕಕ್ಕೆ ಯಾವುದೊಂದು ರೀತಿ ಇದಾಗಬೇಕು ಅಂತ ಹೇಳ್ತಾರೆ ಮತ್ತು ಅವರಿಗೆ ಕಾರ್ಯಗಳನ್ನು ಕೊಡ್ತಾರೆ. ನೀವೆಲ್ಲರೂ ಕೂಡ ಲೋಕ ಕಲ್ಯಾಣಕ್ಕಾಗಿ ಸಂಚಾರವನ್ನು ಮಾಡ್ತಾ ಇರಬೇಕು ಅಂತ ಇವತ್ತಿಗೂ ಕೂಡ ಎಲ್ಲ ಯತಿಗಳು ಲೋಕ ಸಂಚಾರವನ್ನು ಮಾಡ್ತಾರೆ. ಸಂಚಾರ ಮಾಡಿದ ಮೇಲೇನೆ ಪರ್ಯಾಯ ಪೀಠಕ್ಕೆ ಬರ್ತಾರೆ. ಪರ್ಯಾಯ ಪೀಠದಲ್ಲಿ 2 ವರ್ಷ, ಮಧ್ವಾಚಾರ್ಯ 2 ವರ್ಷ ಹೇಳಿಲ್ಲ, 2 ತಿಂಗಳು ಮುಂದಿನ ದಿನಗಳಲ್ಲಿ 2 ವರ್ಷ ಅಂತ ಬಂತು. ಹಾಗೆ ಅದಾದ ಮೇಲೆ ಎಲ್ಲ ಕಡೆ ಸಂಚಾರ ಮಾಡಿ ಮತ್ತೆ ಬರ್ತಾರೆ. ಮತ್ತೆ ಆ ಪರ್ಯಾಯ ಅಂತಕ್ಕಂಥ ಹಾಗೆ ಇದಕ್ಕೆ ಹೋಗುತ್ತೆ. ಹೀಗೆ ಈ ನಮ್ಮ ಲೋಕಕ್ಕೆ ಒಂದು ಅದ್ಭುತವಾದ ಒಂದು ಕೊಡುಗೆಯನ್ನು ಕೊಟ್ಟು ನಮ್ಮೆಲ್ಲರನ್ನು ಭಕ್ತಿಯ ಒಂದು ಸಾಗರದಲ್ಲಿ ತೇರಿಸಿರ್ತಕ್ಕಂಥವರು, ಭಕ್ತಿಯ ಒಂದು ಇದನ್ನು ಉಣಬಡಿಸಿರ್ತಕ್ಕಂಥವರು ಮಧ್ವಾಚಾರ್ಯರು. ಮತ್ತು ಆ ಪರಂಪರೆಯಲ್ಲಿ ಬಂದಿರತಕ್ಕಂತಹ ಇಂದಿಗೂ ಎಷ್ಟೋ ಯತಿಗಳು, ಶ್ರೇಷ್ಠ ಗುರುಗಳು ಅದೇ ಪರಂಪರೆಯಲ್ಲಿ ಬಂದಿದ್ದಾರೆ. ಮತ್ತು ಅವರು ಕೂಡ ಇವತ್ತಿಗೂ ಕೂಡ ನಮ್ಮೆಲ್ಲರೂ ಕೂಡ ಸತ್ವದಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹಾಗೆ ಅಂತಹ ಪಥದಲ್ಲಿ ಸಾಗುವಂತಹ ಪ್ರಯತ್ನವನ್ನು ನಾವು ಮಾಡೋಣ. ಮುಂದಿನ ದಿನಗಳಲ್ಲಿ ಈ ರೀತಿಯ ಚಿಂತನೆಗಳಲ್ಲಿ ನಮ್ಮನ್ನು ಸ್ವಲ್ಪ ತೊಡಗಿಸಿಕೊಳ್ಳೋದ್ರ ಮೂಲಕ ಮನಸ್ಸನ್ನು ಒಂದು ಕಡೆಗೆ ತರುವಂಥ ಒಂದು ಯತ್ನವನ್ನು ನಾವೆಲ್ಲರೂ ಕೂಡ ಮಾಡೋಣ ಅಂತ ಹೇಳ್ತಾ ನನಗೆ ಅವಕಾಶ ಮಾಡಿಕೊಂಡಂಥ ಎಲ್ಲರಿಗೂ ಕೂಡ ಒಂದು